मङ्गलं जय नमः पार्वतीपतये हर हर महादेव। श्रीगुरु निज शिष्यंगनुरागं ಮಿಗೆ ಮುಕ್ತಿ ಮಾರ್ಗಮಂ ತಿಳುಪಿದನದ ನೀಗ ನಿಂತೆ ಕನ್ನಡ ಮಾಗಿರೆಸಲ ಶಂಭುಲಿಂಗದೊಲವಿಂದು ಸುರ್ವೆಂ ಮುನ್ನವೇ ಭಕ್ತಿ ಕ್ರಿಯೆಯಿಂದನರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ನಿಜ ಸ್ವರೂಪಮಿದರೋಳ್ ಸಾಧ್ಯಂ ಒಂದೊಂದು ನರ್ಗೆ ಜಯ ರತ್ನಂ ದೊರಕೊಳವಲ್ಲದವರೊಂದಂ ಗ್ರಹಿಸುವ ನಿಜ ಮತದಿಂ ಬೇರೊಂದನು ಮಾನಿಸದಿದಂ ವಿಚಾರಿಸೆ ಜಗದೋ ಗುರುತ್ತಮನಂದು ಮನ್ನಿಸಿದನು ಶಿಷ್ಯನೊಳೆಂದು ಕೇಳಲೆ ವಾಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವನಿಂದೆಲ್ಲಿ ನಿನಗರುಪುವೆ ನಾನೇ ಗೀತೆಯೊಳು ತನು ಜನ ಕೇಳೈತಿಲಿವನು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜವೂ ಸವಾರದು ಗೋಚರ ಮಲ್ಲಂದು ಅದು ಮಾನಸಕ್ಕೆ ವಿಷಯ ಮಲ್ಲಂದು ಮತ್ತೊಂದನು ಇಂದ ಕೇಳುಪದೇಶಿಸಬೇಕದರಿಂದ ಜ್ಞಾನಂ ಸುಖಾತ್ಮಕನೆಂದು ಪರಿಪೂರ್ಣಂ ತಾನೆಂದು ಕುರುಹಿಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಹೇಳಿತು ಶ್ರುತಿಗಳ ಮತ್ತ ನಿಜದೋಳ ಸದಸತ್ತಾಗಿಯ ಶಕ್ತಿ ಅದು ಮಾಯಾಶಕ್ತಿ ಅದುವೇ ಜಗತ್ಕಾರಣಮಾಗಿಹುದು ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತಿಹುದು ಕಾರಣಮಾಗಿಹುದು ಆನಂದ ಚಾದಕಮಾಗಿಹುದು ಸದ್ಭಾವವನಿಲ್ಲೆನಿಸುತ್ತಿಹುದು ಭಾವವನದು ಮುಸುಕಿರುತ್ತಿಹುದು ಉಳ್ಳ ಬ್ರಹ್ಮವನಿಲ್ಲನಿಸುವುದು ಇಲ್ಲದ ಲೋಕವನುಂಟೆನಿಸುವುದು ಮಾನ್ಯನೆ ಇದು ನಿನ್ನ ನೆನೆಮ್ಮೆವು ಅನ್ಯಾನನ್ನೇತರಮಾಗಿರುವುದು ಕ್ಷಣವ ನೀನು ಈಕ್ಷಿಸಿ ನಿರ್ಗುಣವಾಗಿ ನೀನು
ಅಜಯಂ ನಾನಾ ಗುಣಮಯ ನೆನಸೆ ನಿಜದಿಂ ಬಹುಲಕ್ಷಣಯುತ ನೆನೆಸೆ ಶಕ್ತಿ ಸಮನ್ವಿತ ನೆನೆಸೆ ನಾನಾ ವಿಧ ಲೀಲಾಸ್ಪದ ನೆನೆಸೆ ಸತತಂ ಸರ್ವ ನಿಯಾಮಕನಾಗಿ ನುತ ಸರ್ವಗ ಸರ್ವಾತ್ಮಕನಾಗಿ ನುಳ್ಳ ಸ್ಪಂದ ಸುಂದರ ಸಕಲ ಜಗನ್ಮಯನಪ್ಪೆ ಗುಣಲಕ್ಷಣ ಮುಳ್ಳ ಭಾವದ ಕಲ್ಪಿತ ಕಲೆಗಳನ್ನು ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚೇಚ್ಛಕ್ತಿಗಳು ಕೆಲವೇ ಬ್ರಹ್ಮಾಂಡಾವಳಿಯಾಗಿ ಕೆಲವಿಂತೆ ಭೂತಾತ್ಮಕವಾಗಿ ಸ್ಥಾವರ ಭೇದದ ರೂಪಗಳಾಗಿ ತ್ರಿವಿಧ ಜಂಗಮದಾಕೃತಿಯಾಗಿ ಏನುಂಟಾದಲ್ಲಂತಾವಾಗಿ ವಿಧ ಭೂತಾತ್ಮಕವಾಗಿ ತೋರ್ಪವು ನಿನ್ನಿಂಬೇರಿಲ್ಲಾಗಿ ತೋರ್ಪೆಯು ನೀನೇ ಜಗನ್ಮಯನಾಗಿ ನಿಧಿಯಲ್ಲಿ ಜಲಂಗಳವೆಂತು ತೆರೆಯನಿಸುತ್ತಾಡುತ್ತಿಹವಂತು ಆ ನಿನ್ನಲ್ಲಿಯ ಸಂವಿತ್ತುಗಳು ನಿಭಚಕ್ತಿಗಳು ಸಂಕಲ್ಪಾದಿ ಮುಖತ್ವವೇ ಬಿಡಿದು ಭೂಂಕನೆ ಕೆಲವೇ ಭ್ರಮವಂ ಪಡೆದು ತಿಹವು ದೇವರೆನಿಸಿ ಮಿಕ್ಕಿನಲ್ಲಿರುತ್ತೀಯ ಜೀವರೊಳಾಯಿತು ಭೌತಿಕ ದೇಹ ದೇವರೊಳಾಯಿತು ಮಾಯಿಕ ದೇಹ ಅವರಿಗೂ ಪಾಶೋಪಾಸಕರ ಎಸೆವುದು ಮಹಿಮಾಲಂ ಬ್ರಹ್ಮನೆನಿಸಿ ಲೋಕವ ಸೃಜಿಸುತ್ತ ಬ್ರಹ್ಮಾಧ್ಯಯನಾದಿಯ ನರಕೋತ್ಪ ನಿಸಿ ಜಗಮಂ ಪಾಲಿಸುತ್ತ ವೈಷ್ಣವ ಜನರುಗಳಂ ಲಾಲಿಸುತ್ತ ನಿನಿಸಿ ಓಲೈಸಿಕೊಳ್ಳುತ್ತ ಕ್ಷುದ್ರದ ಘವನುರೆ ಸಂಹರಿಸುತ್ತ ಈಶ್ವರ ನೆನೆಸಿಯೇ ಭಜಿಸಿಕೊಳ್ಳುತ್ತ ಶಾಶ್ವತ ಸೌಖ್ಯಂಗಳ ನೀವುತ್ತ ನಾಗೆ ಜಗತ್ತ ಬೋಧಿಸಿ ತನ್ನ ಪದವ ನೀವುತ್ತ ಮತ್ತಾಯ ದೇವರ ಪೆಸರಿಂದ ಚಿತ್ರದೊಲು ನೀವುತ್ತಿಯ ಕಂದ ಸೇವಕರೇಷ್ಟವ ನೀವಾಸಕ್ತಿ ನಿನ್ನೋಳ್ ಸಂವಿಚ್ಛಕ್ತಿ ವಾಣಿಯನಿಸಿ ವಾಕ್ಸಿದ್ಧಿಯನಿತ್ ಮಾನದ ಲಕ್ಷ್ಮಿಯನಿಸು ಶುಭಮಿತ್ತು ಭಾಗ್ಯವನ್ನೊಲಿದಿತ್ತು ಅಲದಿತ್ತು ಯೋಗವನಿತ್ತು ಮನೋನ್ಮನಿಯನಿಸಿ ಭೋಗವು ನಿತ್ತ ಕುಂಡಲಿಯನಿಸಿ ಮತ್ತೆಯು ಬಹುನಾ ಮಂಗಳವೆರಸಿ ತತ್ತದ ಕೆಳರೂಪಿಂದವತರಿಸಿ ತಾನೇ ಭುವನೇಶ್ವರಿಯಾಗಿ ಭಕ್ತಿ ಸುಪ್ರದಯಗಳು ಶಿವನ ಕಥಾಗೋಷ್ಠಿಗೆ ಕಿವಿಗೊಡುವ ಶಿವನಂ ಪೊಗಳೆ ರಸನೆ ಗುಡಿಯಿಡುವ ಶಿವಮೂರ್ತಿಗಳಂ ನೆನೆಯುತ್ತೀರ್ಪ ಶಿವನೋಲಗದೊಳು ಸಲೆ ನೆಲೆಸೇರ್ಪ ನಲ್ಲಿಯ ಪರಿಚಯ ತಿಯುಳ್ಳ ಶಿವನ ಸಿಪದದೊಳಗೆರ ಕಥೆಯುಳ್ಳ ಶಿವನಿಗೆ ತನು ಮುಖ್ಯವನರ್ಪಿಸುತ್ತ ನವವಿಧ ಸದ್ಭಕ್ತಿಯೊಳಿಂತಿರು ಭಕ್ತಿಯ ರೂಪಿಂದ ಸಂವಿತ್ತು ಭಕ್ತರೊಳದೆಲ್ಲ ಹೊತ್ತು ಈ ನವವಿಧ ಭಕ್ತಿಯ ಪಥದಿಂದ ಆನಿ ಕಿಳಿರ್ಗೀಶ್ವರನೊಲವಿಂದ ಗುಣವಾರೆಂಬ ತುಷ್ಟಿ ಸದಾ ಸರ್ವಜ್ಞತೆಯಂ ನಿತ್ಯ ಸುಬೋಧಂ ಬೇರ್ವಂದ್ಯಮ್ಮ ಸತ್ಯಂ ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಶಕ್ತಿತ್ವವದೆಂಬ ನಾನಾ ಶಕ್ತಿ
ಈಶನ ಪದವಕ್ಕೂ ಮೀರಿದ ಭಕ್ತಿಗೆ ಎದೆ ಫಲವಕ್ಕೂ ಆ ನಿಜ ಭಾಗ್ಯಂ ಸಿದ್ಧಿಸದವರು ಮುಕ್ತರ್ ನೋಡವರು. ಚಿತ್ತದು ಕೇಳನುಭೂತಿಯ ನಿಕ್ಕು ಮತ್ತದು ತಾನೇ ಪವನವೆನಿಕ್ಕು ಸತ್ಯವಿದಿಂದ್ರಿಯದನುಭವದಿಂದ ಮೆನಿಪ್ಪುದು ಪೆಸರಿಂದ ಗುರುಹಂ ಕಂಡನುಭವಿಪುದರಿಂದ ಅರಿಯದನನುಮಾನದ ಪೆಸರಿಂದ ಆಗಳು ನುಡಿವಿಡಿದರಿವುದರಿಂದ ಆಗಮವೆನಿಸುವುದಂತದರಿಂದ ಲೇ ಮಾತೃತ್ವ ನಿನಗಾಗ ಮೊದಲಹುದು ಮೇಯತ್ವ ಅನುಭವ ಕೆಡಲ ಮೂದರ ನಳೆದು ಮನಮಮ್ಮೀರಿಯ ನುಡಿಗಳ ನುಳಿದು ಪ್ರತ್ಯಕ್ಷಾಧಿಕಮಂ ನೆರವೇಟ್ಟು ನಿತ್ಯ ಸುಖದೊಳಿರು ನಿಜವಳವಟ್ಟು. ಸುಜನ ಶಿರೋಮಣಿ ನಿನ್ನ ನೀ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರಮಲ್ಲೆಂದು ಅದು ಮಾನಸಕ್ಕೆ ವಿಷಯಮಲ್ಲೆಂದು ಪೇಳುತ್ತಮ್ಮತ್ತೊಂದನುವಿಂದ ಕೇಳುಪದೇಶಿಸಬೇಕದರಿಂದ ಸತ್ಯಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ವಶ್ಯಮಿದೆಂದೆನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಧ್ಯಾನಿಸಿ ಪೇಳಿತು ಶ್ರುತಿಗಳ ಮೊತ್ತ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸದ್ಗುರು ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಪ್ರಭು ರಾಮಚಂದ್ರ ದೇವರನ್ನು ಕುರಿತು ವಸಿಷ್ಠ ಮಹರ್ಷಿಗಳು ಉಪದೇಶ ಮಾಡಿದ್ದನ್ನೇ ಶ್ರೀಮನ್ ನಿಜಗುಣ ಶಿವಗಳು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಪರಮಾರ್ಥ ಗೀತೆಯನ್ನು ಆರಂಭ ಮಾಡಿ, ಶಿಷ್ಯನು ಗುರುವಿಗೆ ಶರಣಾಗತನಾಗಿ ಮಾಡಿದ 3 ಪ್ರಶ್ನೆಗಳಿಗೆ ಇನ್ನು ಕ್ರಮವಾಗಿ ಏನು ಮಾಡ್ತಾರೋ ಅಂತ ಕೇಳಿ ಉತ್ತರವನ್ನು ಹೇಳ್ಕೊಂತ ಹೋಗೋರದಾರ. 11 ಗತಿ ಅದ. ಅದ್ರಾಗ 2ನೇ ನುಡಿ ಯಾವುದು, ಮೊದಲನೇ ಗತಿಯಲ್ಲಿ ಅಂತ ಕೇಳಿದರೆ, ಸುಜನ ಶಿರೋಮಣಿ ಶಿಷ್ಯನ ನಿನ್ನ ನಿಜ ಊಹಿಸಬಾರದು ಸಂಪನ್ನ ಅಂತ ತಿಳ್ಕೊಂಡು, ಮತ್ತೆ ಹೇಳಾಕ ಬರಲಿಲ್ಲ ಅಂದ್ರೆ ಹೇಳ್ತೀರಿ ಹೆಂಗ ಅಂತ ಕೇಳಿ ಒಂದು ಅನುವಿನಿಂದ ಹೇಳ್ಬೇಕಾಗ್ತಾ ಇದೆಪ್ಪ ಅಂತ ತಿಳ್ಕೊಂಡು ಆರಂಭ ಮಾಡಿದ್ದಾರೆ. ಈಗ ಅಖಂಡೇಕರಸವಾದಂಥ ಯಾವ ಪರಬ್ರಹ್ಮ ಸ್ವರೂಪ ಅಥವಾ ನಿನ್ನ ಸ್ವರೂಪ ಅದು ಹೇಗದ ಅಂದ್ರೆ ರೂಪರಹಿತವಾಗಿರುವುದರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಲ್ಲ. ಈಗ ಯಾವುದೇ ಒಂದು ವಸ್ತುವಿನ ಜ್ಞಾನ ನಮ್ಗೆ ಆಗ್ಬೇಕಾಗಿತ್ತು ಅಂದ್ರೆ ನೇತ್ರದಿಂದ, ಇದು ಮಾಯಕ್ ಅದ, ಇದು ಮಠ ಅದ, ಇದು ಹೊಲ ಅದ, ಇದು ಮನಿ ಅದ, ಇದು ಗ್ರಂಥ ಅದ, ಇದು ವ್ಯಾಸಪೀಠ ಅದ ಅಂತ ಹೇಳ್ತೇವಲ್ಲ. ಈಗ ವಸ್ತುವಿನ ರೂಪಜ್ಞಾನದಾಗ ಹೇಳಕ್ ಬರ್ತದೋ ಇನ್ನು ಆಗ್ಲಾರ್ದನು. ರೂಪ ಅಂದ್ರೆ ಕೆಂಪು ಕಪ್ಪು ಹಳದಿ ಅದು ಬರ್ತಾ ಇದೆ. ಇಲ್ಲಿ ರೂಪ ಅಂದ್ರೆ ಆಕಾರ. ರೂಪ ಅಂದ್ರೇನು? ಆಕಾರ. ಈ ಮಾಯ್ಕೆ ಒಂದು ಆಕಾರ ಅದ, ಈ ಆಕಾರದಲ್ಲಿ ಒಂದು ರೂಪನ ಅದ. ಈಗ ಇದರ ಜ್ಞಾನ ಆಗ್ಬೇಕಾಗಿತ್ತು ಅಂದ್ರೆ ನೇತ್ರದಿಂದ ಆಗ್ತಾ ಇದೆ. ಹಾಗೆ ಬ್ರಹ್ಮ ಸ್ವರೂಪಕ್ಕೆ ಏನಾದರೂ ಒಂದು ಆಕಾರ ಅದನು ಅಂತ ಕೇಳಿದ್ರೆ ಆಕಾರ ಇಲ್ಲ. ಹೆಂಗದದು?
ನಿರ್ವಿಕಾರವಾಗಿರುವಂಥದ್ದು, ನಿರಾಕಾರವಾಗಿರುವಂಥದ್ದು, ಅದಕ್ಕೇನಿಲ್ಲ ಅಂತ ಕೇರೆ ಆಕಾರ ಅನ್ನುವುದು ಇಲ್ಲ. ಆಕಾರ ಇಲ್ಲ ಅಂದ್ರೆ ಒಂದು ರೂಪ ಅದನ್ನು ಅಂತ ಕೇರೆ ಕೆಂಪು ಕಪ್ಪು ಹಳದಿ ಬಣ್ಣ ನೋಡ್ತಲ್ಲಿ ಇವು ಬರೋದೇನಂದ್ರೆ ಇದು ಕೂಡ ಇಲ್ಲ. ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೆ ಏನಲ್ಲ ಅಂತ ಕೇರೆ ಬ್ರಹ್ಮನು ಅಥವಾ ನಿನ್ನ ಆತ್ಮಸ್ವರೂಪ ಗೋಚರವಲ್ಲ. ಅಂದ್ರೆ ಬ್ರಹ್ಮನೊಡನೆ ಭಿನ್ನವಾದ ನಿನ್ನ ಆತ್ಮಸ್ವರೂಪ ಅಂದ್ರೆ ನೇತ್ರೇಂದ್ರಿಯಕ್ಕೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರ ಅಲ್ಲ. ಇನ್ನ ಎರಡನೇದು ಯಾವುದು ಅಂತ ಕೇಳಿದ್ದಾದ್ರೆ ಅನುಮಾನ ಪ್ರಮಾಣಕ್ಕರ ಗೋಚರಕ್ಕಿರ್ಬೇಕಲ್ಲ. ಅನುಮಾನ ಪ್ರಮಾಣಕ್ಕೂ ಕೂಡ ಗೋಚರ ಆಗುವುದಿಲ್ಲ. ಯಾಕಂದ್ರೆ ಚಿನ್ನವಿಲ್ಲದ್ದರಿಂದ ಅನುಮಾನ ಪ್ರಮಾಣಕ್ಕೆ ಗೋಚರನಾಗುವುದಿಲ್ಲ. ಏನ್ ಚಿನ್ನ? ಚಿನ್ನ ಅಂತಂದ್ರೆ ಗುರುತು. ಗುರುತು ಅಂದ್ರೆ ಲಿಂಗ. ಲಿಂಗ ಅಂದ್ರೇನು? ಚಿನ್ನ ಅಥವಾ ಗುರುತು. ಈಗ ಪ್ರಸಿದ್ಧವಾದ ದೃಷ್ಟಾಂತ ಯಾವುದು ಅನುಮಾನ ಪ್ರಮಾಣಕ್ಕ ಅಂತ ಕೇಳ್ರೆ ಮೊದಲ ಪ್ರಮಾಣ ಅಂದ್ರೆ ಎದಕ್ಕೆ ಅನ್ಬೇಕು ಎಲ್ಲ ಹೇಳ್ಕೊಂಬಂದಾರ. ಪ್ರಮಾಣ ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ ಪ್ರಮಾಕರಣಂ ಪ್ರಮಾಣಂ ಅಂದ್ರೆ ಯಥಾರ್ಥ ಜ್ಞಾನಕ್ಕೆ ಯಾವುದು ಸಾಧನವಾಗಿರುವುದೋ ಅದಕ್ಕೆ ಏನನ್ನಬೇಕು? ಪ್ರಮಾಣ. ಪ್ರಮಾಕರಣಂ ಪ್ರಮಾಣಂ ಅಂತ ತಿಳ್ಕೊಂಡು ಇಲ್ಲಿ ಯಾವ ಪ್ರಮಾಣ ಅಂತ ಕೇಳಿದ್ರೆ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಯಾಕಂತೇನೆ ಅಂದ್ರೆ ಅನುಮಿತಿ ಜ್ಞಾನಕ್ಕೆ ಯಾವುದು ಕಾರಣವಾಗಿರುವುದೋ ಅದಕ್ಕೆ ಏನನ್ನಬೇಕು? ಅನುಮಾನ ಪ್ರಮಾಣ. ಇದು ಹೆಂಗಪ್ಪ ಅಂದ್ರೆ ಹನುಮಂತನ ಬಾಲ್ ಬೆಳೆದಂಗೆ ಬೆಳಿತೈತಿ. ಒಂದಿಷ್ಟು ಒಂದು ಶಬ್ದ ಗುರುತು ಮಾಡಿಕೊಡಿದ್ರೆ ಮತ್ತೊಂದು ಶಬ್ದ ಅಪರಿಚಿತವಾಗಿರ್ತಾ ಇದೆ. ಅನುಮಾನ ಪ್ರಮಾಣ ಅಂದ್ರೆ ಎದಕ್ಕೆ ಅನ್ಬೇಕು ಅಂತ ಹೇಳುವಾಗ ಏನಂದ್ರು ಅಂತ ಕೇಳಿದ್ರೆ ಪ್ರಮಾಕರಣಂ ಪ್ರಮಾಣಂ ಇದಾಯ್ತು ಸಾಧಾರಣ ಲಕ್ಷಣ. ಇದು ಎಷ್ಟು ಪ್ರಮಾಣಗಳು ಬರ್ತಾವೆ ಎಲ್ಲಕ್ಕೂ ಸಂಬಂಧಪಡ್ತಾ ಇದೆ. ಅದರೊಳಗೆ ಎರಡು ಯಾವುದು ಅಂದ್ರೆ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೆ ಯಾವುದಕ್ಕೆ ಅನ್ಬೇಕಂದ್ರೆ ಅನುಮಿತಿ ಜ್ಞಾನಕ್ಕೆ ಯಾವುದು ಸಾಧನವಾಗಿರುವುದೋ ಅದಕ್ಕೇನಬೇಕು? ಅನುಮಾನ ಪ್ರಮಾಣ ಅಂತ. ಅನುಮಿತಿ ಅಂದ್ರೆ ಏನ್ರಿ ಅಂತ ಕೇಳಿ ಅನುಮಿತಿ ಅಂದ್ರೆ ಶಬ್ದ ಹೊಸದಾಯ್ತು. ಅನುಮಿತಿ ಅಂದ್ರೆ ಯಾವುದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಲಿಂಗ ಜ್ಞಾನ ಜನ್ಯ ಜೋ ಜ್ಞಾನ ಹೋವೆ ಸೋ ಅನುಮಿತಿ ಕಹಿ. ಏನಾಯ್ತ್ರಿ? ಲಿಂಗ ಜ್ಞಾನ ಜನ್ಯ ಜೋ ಜ್ಞಾನ ಹೋವೆ ಸೋ ಅನುಮಿತಿ ಕಹಿ. ಅನುಮಿತಿ ಲಕ್ಷಣ ಮಾಡಿಕೊಡೋ ಹೊಡೆದ ಒಂದು ಶಬ್ದ ಬಂತು ಲಿಂಗ ಅಂತ ತಿಳ್ಕೊಂಡು. ಲಿಂಗ ಅಂದ್ರೆ ಯಾವುದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಏನ್ರಿ? ಲಿಂಗ ಅಂದ್ರೆ ಯಾವುದಕ್ಕೆ ಅನ್ಬೇಕು? ಜಾಕೆ ಜ್ಞಾನ ಸೇ ಸಾಧ್ಯ ಕಾ ಜ್ಞಾನ ಹೋವೆ ಸೋ ಲಿಂಗ ಕಹಿ. ಜಾಕೆ ಜ್ಞಾನ ಸೇ ಸಾಧ್ಯ ಕಾ ಜ್ಞಾನ ಹೋವೆ ಸೋ ಲಿಂಗ ಕಹಿ. ಮತ್ತೊಂದು ಶಬ್ದ ಏನು ಬಂತು ಈಗ ಹೊಸದು? ಸಾಧ್ಯ ಬಂತು. ಏನು ಬಂತು? ಸಾಧ್ಯ ಬಂತು. ಈಗ ಸಾಧ್ಯ ಅಂದ್ರೆ ಯಾವುದಕ್ಕೆ ಅನ್ಬೇಕು ಅಂದ್ರೆ ಅನುಮಿತಿ ಜ್ಞಾನಕ ಜೋ ವಿಷಯ ಹೋವೆ ಸೋ ಸಾಧ್ಯ ಕೈ. ಅನುಮಿತಿ ಜ್ಞಾನಕ ಜೋ ವಿಷಯ ಹೋವೆ ಸೋ ಸಾಧ್ಯ ಕೈ ಅಂದ್ರೆ ಅನುಮಿತಿ ಜ್ಞಾನಕ್ಕೆ ಯಾವುದು ವಿಷಯವಾಗಿರುವುದೋ ಅದಕ್ಕೆ ಸಾಧ್ಯ ಅಂತ ಕರಿತಾ ಇದ್ದಾರೆ. ಇನ್ನು ಮತ್ತ ಅನುಮಾನ ಪ್ರಮಾಣದಲ್ಲಿ 3 ಅವಯವಗಳು. ಎಷ್ಟು ಅವಯವಗಳದಾವ? 3. ಪ್ರತಿಜ್ಞಾ, ಹೇತು, ದೃಷ್ಟಾಂತ ಅಂತ ತಿಳ್ಕೊಂಡು ಈ 3ರಲ್ಲಿ 5 ಅವಯವಗಳು. ಮತ್ತೆ ಎಷ್ಟು ಅವಯವಗಳು? 5. ಪಕ್ಷ, ಸಾಧ್ಯ, ಹೇತು, ವ್ಯಾಪ್ತಿ, ದೃಷ್ಟಾಂತ. ಇವೇಸದು ಅಂದ್ರೆ 5. ಇನ್ನು ಪಕ್ಷ ಅಂದ್ರೆ ಏನು, ಸಾಧ್ಯ ಅಂದ್ರೆ ಏನು, ಹೇತು ಅಂದ್ರೆ ಏನು, ವ್ಯಾಪ್ತಿ ಅಂದ್ರೆ ಏನು, ಉದಾಹರಣೆ ಅಂದ್ರೆ ಏನು, ಇವೆಲ್ಲವೂ ಗೊತ್ತಾಗಬೇಕು. ಅಂದಾಗ ಅನುಮಾನ ಪ್ರಮಾಣದ ರೀತಿ ಗೊತ್ತಾಗ್ತಾ ಇದೆ. ಸಂದಿಗ್ಧೋ ಸಾಧ್ಯವಾನ್ ಪಕ್ಷ. ಸಾಧ್ಯದ ಸಂಶಯವು ಎಲ್ಲಿ ಉಂಟಾಗುವುದೋ ಅದಕ್ಕೇನಬೇಕು? ಪಕ್ಷ ಅನ್ನಬೇಕು. ಆಮೇಲೆ ಸಾಧ್ಯ ಅಂದ್ರೆ ಅನುಮಿತಿ ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಸಾಧ್ಯ ಅನ್ನಬೇಕು. ಹೇತು ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಕಾರಣ. ಹೇತು ಅಂದ್ರೆ ಏನು? ಕಾರಣ. ಅದಕ್ಕೆ ಲಿಂಗ ಅಂತ ಕರಿತಾ ಇದ್ದಾರೆ. ಯಾವುದರ ಜ್ಞಾನದಿಂದ ಅನುಮಿತಿ ಜ್ಞಾನಕ್ಕೆ ಯಾವುದು ಕಾರಣವಾಗಿರುತ್ತೋ ಸಾಧನವಾಗಿರುವುದೋ ಅದಕ್ಕೇನಬೇಕು? ಲಿಂಗ ಅಂತ. ಅನುಮಿತಿ ಜಾಕೆ ಜ್ಞಾನ ಸೇ ಯಾವುದರ ಜ್ಞಾನದಿಂದ ಅನುಮಿತಿಕ ಜ್ಞಾನ ಹೋವೆ ಅಂದ್ರೆ ಬೆಂಕಿ ಜ್ಞಾನ ಆಗುವುದೋ ಅದಕ್ಕೇನಂತಾರ ಲಿಂಗ ಅಂತ ಅಂದ್ರೆ ಹೊಗೆ ಜ್ಞಾನ. ವ್ಯಾಪ್ತಿ ಏನಪ್ಪಾ ಅಂತ ಕೇಳಿದ್ರೆ ಯತ್ರ ಯತ್ರ ಧೂಮತ್ವ ತತ್ರ ತತ್ರ ಅಗ್ನಿಮಾನ್. ಎಲ್ಲೆಲ್ಲಿ ಹೊಗೆ ಉಂಟು ಅಲ್ಲಲ್ಲಿ ಏನಿರಲೇಬೇಕು? ಬೆಂಕಿ ಇರಲೇಬೇಕು. ಯಥಾ ಮಹಾನಸವತ್ ಒಂದು ಉದಾಹರಣೆ. ಇನ್ನೊಂದು ಯಾವುದು ಅಂದ್ರೆ ಮಹಾರದ್ ಅಂತ ಕೊಟ್ಟಿದ್ದಾರೆ.
ಎರಡು ಉದಾಹರಣೆ. ಯಥಾ ಹೇಗೆಂದರೆ, ಉದಾಹರಣೆ ಏನು ಅಂದ್ರೆ ಮಹಾನಸವತ್. ಮಹಾನಸ ಅಂದ್ರೆ ಅಡಿಗೆ ಮನಿ ಏನಿ. ಅನ್ನ ಪಕಾವನಕ ಸ್ಥಾನಕನ ಮಹಾನಸಕಯೇ ಅಂತ ಲಕ್ಷಣ ಮಾಡಿದಾರೆ. ಅನ್ನ ಪಕಾವನಕ ಸ್ಥಾನ ಅಂದ್ರೆ ಅನ್ನವನ್ನು ಮಾಡುವ ಸ್ಥಾನಕ್ಕೆ, ಪದಾರ್ಥಗಳನ್ನು ಮಾಡುವ ಸ್ಥಾನಕ್ಕೆ ಏನನ್ಬೇಕು, ಅಡಿಗೆ ಮನೆ ಅಂತ ಕರಿತಾ ಇದ್ದಾರೆ. ಅಡಿಗೆ ಮನೆಯದ ಉದಾಹರಣೆ ಒಂದು. ಇನ್ನೊಂದು ಯಾವುದು ಅಂದ್ರೆ ಮಹಾರಥ್. ಮಹಾರಥ್ ಅಂದ್ರೆ ಚಳಿಗಾಲ ಸಮಯದಲ್ಲಿ ಹೊಳಿ ದಂಡೆಗೆ ಅಥವಾ ಹಳ್ಳ ದಂಡೆಗೆ ನೀರಿದ್ದಲ್ಲಿ, ಹೊಳಿದಾಗಂತೂ ನೀರಿರ್ತಾವೆ, ಕೆಲವು ಸಮಯದಲ್ಲಿ ಇರೋದಿಲ್ಲ. ಆದ್ರೆ ಚಳಿಗಾಲದಲ್ಲಿ ಹೊಳಿಯೊಳಗೆ ನೀರಿದ್ದು ಅಂದ್ರೆ ದಂಡೆ ಒಳಗೆ ಹೋಗಿ ನಿಲ್ರಿ, ಆಗ ಏನು ಕಾಣಿಸ್ತದ ಅಂತ ಕೇಳಿ ಹೊಗೆ ಕಾಣಿಸ್ತಾ ಇದೆ, ಅದಕ್ಕೆ ಮಹಾರಥ್ ಅಂತ ಕರಿತಾ ಇದ್ದಾರೆ. ಅದರಂತೆ ಅಂತ ತಿಳ್ಕೊಂಡು ಇದರೊಳಗೆ ಉದಾಹರಣೆ ಎರಡು, ಅನುಮಾನನೂ ಎರಡು ಅದಾವು. ಒಂದು ಅನ್ವಯ ಅನುಮಾನ, ಒಂದು ವ್ಯತಿರೇಕ ಅನುಮಾನ. ಅನ್ವಯ ವ್ಯತಿರೇಕ ಅನುಮಾನ ಅಂತಾರೆ. ಕೇವಲ ಅನ್ವಯ ಅನುಮಾನ, ಕೇವಲ ವ್ಯತಿರೇಕ ಅನುಮಾನ, ಅನ್ವಯ ವ್ಯತಿರೇಕ ಅನುಮಾನ ಅಂತ ಮೂರು ಪ್ರಕಾರ. ಅನುಮಾನಗಳಲ್ಲಿ ಎಷ್ಟು ಅದಾವು? ಮೂರು. ಕೇವಲ ಅನ್ವಯ, ಕೇವಲ ವ್ಯತಿರೇಕ, ಅನ್ವಯ ವ್ಯತಿರೇಕ ಅಂತ ಹೇಳುದು. ಎಲ್ಲಿ ಅನುಕೂಲವಾದ ದೃಷ್ಟಾಂತಗಳು ಸಿಗ್ತಾವೆ ಎಲ್ಲ ಕಡೆ ಅದಕ್ಕೆ ಕೇವಲ ಅನ್ವಯ ಅನುಮಾನ ಅಂತಾರ. ಕಲ್ಪನೆಗೆ ಬರ್ದವ್ರಿ. ದೃಷ್ಟಾಂತ ಕೊಡಕ್ ಹತ್ತಿದ್ರೆ ಎಷ್ಟು ದೃಷ್ಟಾಂತಗಳನ್ನು ಕೊಟ್ಟರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಮತ್ತೊಂದು ವಿರೋಧ ದೃಷ್ಟಾಂತನ ಸಿಗುವುದಿಲ್ಲ, ಅದಕ್ಕೆ ಕೇವಲ ಅನ್ವಯ ಅಂತಾರ. ಎಲ್ಲಿ ಒಂದು ಅನುಕೂಲ ಸಿಗಲಾರ್ದ ವಿರುದ್ಧ ದೃಷ್ಟಾಂತಗಳು ಸಿಗ್ತಾವ ಅವಕ್ಕೇನು ಅನ್ಬೇಕು? ಕೇವಲ ವ್ಯತಿರೇಕ. ಬರೀ ವ್ಯತಿರೇಕ ಅನ್ನುವಂಗಿಲ್ರಿ, ಕೇವಲ ಪದ ಇಡಬೇಕು. ಹೆಂಗ ಅಧ್ಯಾಸದಲ್ಲಿ ಕೇವಲ ಸಂಬಂಧಾಧ್ಯಾಸ, ಕೇವಲ ಧರ್ಮಾಧ್ಯಾಸ ಅಂತ ಬರ್ತಾ ಇದೆ, ಹಾಗೆ ಕೇವಲ ಅನ್ವಯ, ಕೇವಲ ವ್ಯತಿರೇಕ. ಇನ್ನು ಎರಡೂ ಸಿಗ್ತಿದ್ವು ಅಂದ್ರೆ ಅನ್ವಯದ ದೃಷ್ಟಾಂತನೂ ಅಂದ್ರೆ ಅನುಕೂಲ ದೃಷ್ಟಾಂತನೂ, ಪ್ರತಿಕೂಲ ದೃಷ್ಟಾಂತನೂ ವಿರೋಧ ದೃಷ್ಟಾಂತನೂ ಸಿಗ್ತಿತ್ತು ಅಂದ್ರೆ ಅದಕ್ಕೆ ಅನ್ವಯ ವ್ಯತಿರೇಕ ಅನುಮಾನ ಅಂತ ಕರೀತಾರೆ. ಈ ಏನು ಪರ್ವತೋ ವನ್ಯಮಾನ್ ಅನ್ನೋ ಅನುಮಾನ, ಇದು ಅನ್ವಯ ವ್ಯತಿರೇಕ ಅನುಮಾನ. ಇದೇನದ? ಅನ್ವಯ ವ್ಯತಿರೇಕ ಅನುಮಾನ. ಈ ಅನ್ವಯ ವ್ಯತಿರೇಕ ಅನುಮಾನದಲ್ಲಿ ದೃಷ್ಟಾಂತಗಳು ಎರಡೂ ಅದಾವು. ಒಂದು ಅನುಕೂಲ ದೃಷ್ಟಾಂತ, ಒಂದು ಪ್ರತಿಕೂಲ ದೃಷ್ಟಾಂತ. ಇದು ಹೇಗೋ ಅದು ಹಾಗೆ ಅನ್ನೋದು ಒಂದು, ಇದು ಹೇಗೆ ಅಲ್ಲವೋ ಅದು ಹಾಗೆ ಅಲ್ಲ. ಇದು ಹೇಗೆ ಅಲ್ಲವೋ ಅದು ಹಾಗೆ ಅಲ್ಲ. ವಿರುದ್ಧ ಆಯ್ತು, ವಿರುದ್ಧ ಆಯ್ತು, ವಿರುದ್ಧ ಆಗ್ತಾ ಇದೆ. ಏನು? ಪರ್ವತವು ವನ್ಯಮಾನ್, ಪರ್ವತವು ಅಗ್ನಿ ಉಳ್ಳದ್ದು, ಪರ್ವತದಲ್ಲಿ ಬೆಂಕಿ ಇರುತ್ತದೆ ಅಂದು. ಇಬ್ರು ಕೂಡ ಹೊರಟಿದ್ರು, ನೋಡಲ್ಲಿ ಗುಡದಾಗ ಬೆಂಕಿ ಐತೈತಿ ಅಂದ ಒಬ್ಬ. ಆದ್ರೆ ಬೆಂಕಿಯರ ಕಾಣಿಸೋಲ್ದು, ಬೆಂಕಿಯರ ಹತ್ತೈತೆ ಅಂತ ಹೇಳ್ತಾನೆ ಮಗಲ್ದವ. ಇವ ಅಂದ ಎಲ್ಲಿ ಗುಡ್ಡ ಏನ್ ತಾನ, ಏನಾರು ಹೇಳ್ತಿ ಅಲ್ಲಿ ಬೆಂಕಿ ಹತ್ತೈತೆ ಅಂತೇಳಿ. ಹತ್ತದು ನೋಡಲ್ಲಿ, ಎದ್ರ ಮೇಲಿಂದ ಹೇಳ್ತಿ ಅಂದವ. ಎದ್ರ ಮೇಲಿಂದ ಹೇಳ್ತಿ ಅಂದ್ಮೇಲೆ ನೋಡಲ್ಲಿ ಹೊಗೆ ಹೋಗತ್ತಿಲ್ಲ ಮ್ಯಾಲ ಅಂತಂದ. ಹೊಗೆ ಹೋದ್ರೆ ಬೆಂಕಿ ಇರ್ತದ ಅನ್ನೋದು ಯಾರು ಹೇಳ್ತಾನ ಅಂದವ. ಹೊಗೆ ಹೋದ್ರೆ ಬೆಂಕಿ ಇರ್ತದ ಅನ್ನೋದು ಏನು ಸಾಕ್ಷಿ ಅಂದ. ಅಡಿಗೆ ಮನೆಯೇ ಸಾಕ್ಷಿ ಅಂದ. ಅಡಿಗೆ ಮನೆಯಲ್ಲಿ ಒಲೆಯೊಳಗೆ ಬೆಂಕಿ ಇತ್ತು ಅಂದ್ರೆ ಹೊಗೆ ಹೆಂಗೆ ಹೋಗ್ವತ್ರಿ? ಮೇಲ್ಮುಖವಾಗಿ ಹೋಗ್ತದಲ್ಲ, ಹೊರತಾಗಿ ಕೆಳಮುಖವಾಗಿ ಹೋಗೋದಿಲ್ಲ ಅಂತೇಳಿ ದುರಾಳವಾಡಿ ಅಂತ ಮಾಡಿರ್ತಾರ. ಮೇಲೇನಪ್ಪ ಅಂದ್ರೆ ಮಾಳಿಗೆ ಮೇಲೆ ಅವು ಹೊಗೆ ಹೋಗಕ್ಕೆ ಒಂದು ಹೊಗ್ಗಿಂಡಿ ಅಂತ ಮಾಡಿರ್ತಾ ಇದಾರೆ. ಅಂತೂ ನಿತ್ಯಲೂ ಇದು ಅನುಭವನ, ಯಾವಾಗಾರ ಒಮ್ಮೆ ಅನುಭವನ, ಇದು ನಿತ್ಯಲೂ ಅನುಭವ ಅದ ಏನಿಲ್ರಿ. ಅಡಿಗೆ ಮನೆಯಲ್ಲಿ ಬೆಂಕಿ ಒಲೆಯೊಳಗಿದ್ರೆ ಹೊಗೆ ಮೇಲೆ ಹೋಗ್ತದ ಅನ್ನೋ ನಿತ್ಯ ಅನುಭವ ಅದ. ಇದೇ ಉದಾಹರಣೆ ಅಂತ ತಿಳ್ಕೊಂಡು ಇಲ್ಲಿ 5 ಅವಯವಗಳು ಈ ಅನುಮಾನ ಪ್ರಮಾಣದಲ್ಲಿ ಏನದಾವ? 5 ಅವಯವಗಳು. ಒಂದು ಪಕ್ಷ, ಒಂದು ಸಾಧ್ಯ, ಒಂದು ಹೇತು, ಒಂದು ವ್ಯಾಪ್ತಿ, ಒಂದು ದೃಷ್ಟಾಂತ ಅಂತ ತಿಳ್ಕೊಂಡು ಇವು 5 ಅವಯವಗಳಲ್ಲಿ ಏನು ಸಿದ್ಧ ಆಕತ್ತಪ್ಪ ಅಂದ್ರೆ ಬೆಂಕಿ ಸಿದ್ಧ ಮಾಡೋದದ. ಅಲ್ಲಿ ಬೆಂಕಿಯನ್ನು ಸಿದ್ಧ ಮಾಡ್ಬೇಕಾಗಿತ್ತು ಅಂದ್ರೆ ಏನು ಬೇಕಲ್ಲೇ? ಹೇತುನೂ ಬೇಕು, ದೃಷ್ಟಾಂತನೂ ಬೇಕು, ಕಾರಣನೂ ಬೇಕು, ಒಂದು ಉದಾಹರಣೆಯೂ ಕೂಡ ಬೇಕು. ಕಾರಣ ಏನಪ್ಪಾ ಅಂದ್ರೆ ಹೊಗೆಯೇ ಕಾರಣ. ಹೊಗೆ ಇರುವುದರಿಂದ ಬೆಂಕಿ ಇರಲೇಬೇಕು ಅಂದ್ರೆ ಬೆಂಕಿ ಇರುತ್ತದೆ. ಉದಾಹರಣೆ ಏನು? ಅಡಿಗೆ ಮನೆಯಂತೆ. ಹೀಗೆ ಪರ್ವತದಲ್ಲಿ ಬೆಂಕಿ ಇರುತ್ತದೆ ಅಂತ ಸಿದ್ಧ ಮಾಡಕ ಹೆಂಗೊಂದು ಕಾರಣ,
ಒಂದು ದೃಷ್ಟಾಂತ ಬೇಕು. ಹಾಗೆ ಬ್ರಹ್ಮನು ಹೀಗೆ ಇದ್ದಾನ ಅಂತ ತಿಳಿಸ್ಬೇಕಾದ್ರೆ ಆ ಅನುಮಾನ ಪ್ರಮಾಣದಿಂದ ಹೇಳಬೇಕಾದ್ರೆ ಅಲ್ಲೊಂದು ಏನು ಬೇಕು? ಕಾರಣ ಬೇಕು. ಏನ್ರಿ? ಹಿಂಗಿರುವುದರಿಂದಲೇ ಬ್ರಹ್ಮ ಹಿಂಗದಾನ ಅಂತ ಹೇಳಬೇಕು. ಹೊಗೆ ಇರುವುದರಿಂದಲೇ ಬೆಂಕಿ ಇರುತ್ತದೆ ಅಂತ ಹೇಳ್ಬೇಕಾದ್ರೆ ಒಂದು ಕಾರಣ ಬೇಕು. ಆಮೇಲೆ ಉದಾಹರಣೆ ಬೇಕು. ಈ ಬ್ರಹ್ಮ ಸ್ವರೂಪದಲ್ಲಿ ಏನಾದರೂ ಅನುಮಾನ ಮಾಡಕ್ ಬರ್ತದನು? ಒಂದು ಹೇತು ಅಂದ್ರೆ ಕಾರಣ ಹೇಳಕ್ ಬರ್ತದನು. ಹಿಂಗಿರುವುದರಿಂದಲೇ ಹಿಂಗದಾನ ಬ್ರಹ್ಮ ಅಂತೇಳಿ ಯಾವ ಕಾರಣನೂ ಕೊಡಕ್ಕೆ ಬರುವುದಿಲ್ಲ. ಹೋಗ್ಲಿ ಬಿಟ್ರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾನಂದ್ರೆ ಉದಾಹರಣೆ ಕೊಟ್ಟು ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತು ಅದ್ಯಾಕ್ರಿ ಬ್ರಹ್ಮ ಸ್ವರೂಪವನ್ನು ತಿಳಿಸ್ಕೊಡಕ್ಕೆ ಉದಾಹರಣೆ ಕೊಟ್ಟಾರಲ್ಲ ಅಂದ್ರೆ ಸುಮ್ಮನೆ ಏನಪ್ಪ ಅಂದ್ರೆ ತಿಳಿಸೋ ಪುರ್ತೇಕ. ಎದ್ರ ಪುರ್ತಕ್ರಿ? ತಿಳಿಸೋ ಪುರ್ತಕ್ಕೆ ಹೇಳ್ಯಾರ. ಆದ್ರೆ ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಆ ಲಕ್ಷಣ ಬ್ರಹ್ಮನಿಗೆ ಹೊಂದುವುದನೇ ಇಲ್ಲ. ಆ ಉದಾಹರಣೆ ಬ್ರಹ್ಮನಿಗೆ ಹೊಂದಲ್ಲ. ಆಕಾಶವದ್ ವ್ಯಾಪಕ ಯಾರ್ರಿ? ಬ್ರಹ್ಮ ಯಾರಂತೆ ವ್ಯಾಪಕನಾಗಿದ್ದಾನಂದ್ರೆ ಆಕಾಶದಂತೆ ವ್ಯಾಪಕನಾಗಿದ್ದಾನೆ ಅಂತ ಉದಾಹರಣೆ ಕೊಡ್ತಿರಲ್ಲ ಅಂತ ಯಾರಾದ್ರು ಅಂದ್ರೆ, ಆಕಾಶವು ವ್ಯವಹಾರ ದಶದಲ್ಲಿ ಹೆಂಗಪ್ಪ ಎಲ್ಲ ಕಡೆ ತುಂಬಿಕೊಂಡದ, ಹಂಗ ಬ್ರಹ್ಮ ಎಲ್ಲ ಕಡೆ ತುಂಬಿಕೊಂಡದ ಅಂತ ಹೇಳೋದು ಎಲ್ಲಿ ಏಟು ರೂಪತ್ತಲ್ಲಪ್ಪ ಅಂದ್ರೆ ಒಂದು ತಿಳಿಸೂ ಪುರತೆ ಕಷ್ಟ ಹೊರತಾಗಿ ನಿಜವಾಗಲೂ ಬ್ರಹ್ಮನ ಸದೃಶ ಬ್ರಹ್ಮನ ಅಂತ ಹೋಲಿಕೆ ಅದರಲ್ಲಿ ಇಲ್ಲ. ಬ್ರಹ್ಮ ವ್ಯಾಪಕ ಹೇಗೋ ಹಾಗೆ ಆಕಾಶ ವ್ಯಾಪಕ ಇಲ್ಲ. ತಿಳಿಸಿಕೊಡ್ಬಾರ್ದಾಗ ಯಾವಾಗಲೂ ದೃಷ್ಟಾಂತವು ದಾರ್ಷ್ಟಾಂತದ ಏಕ ದೇಶದಲ್ಲಿರ್ತದ ಹೊರತಾಗಿ ಸಂಪೂರ್ಣ ದೇಶದಲ್ಲಿ ವರ್ತಿಸೋದಿಲ್ಲ. ಅಂದ್ರೆ ಯಾವ ಉದಾಹರಣೆಯೂ ಕೊಡಕ್ಕೆ ಬರೋದಿಲ್ಲ, ಯಾವುದೇ ರೀತಿ ಕಾರಣನೂ ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೇತು ದೃಷ್ಟಾಂತ ವರ್ಜಿತ. ಹೇತು ಅಂದ್ರೆ ಕಾರಣ, ಆಮೇಲೆ ಉದಾಹರಣೆ ಕೊಡಲಿಕ್ಕೆ ಬಾರದೇ ಇರುವುದರಿಂದ, ಅವುಗಳಿಂದ ವಿರಹಿತನಾಗಿರುವುದರಿಂದ, ಅವುಗಳಿಗೆ ಸಂಬಂಧ ಇಲ್ಲದೆ ಇರುವುದರಿಂದ ಅನುಮಾನ ಪ್ರಮಾಣಕ್ಕೂ ಕೂಡ ಗೋಚರ ಆಗುವುದಿಲ್ಲ. ಹೇಳಿರಲ್ಲ ಮನನ ಯುಕ್ತಿ ಹೇಳುವಾಗ. ಮನನ ಯುಕ್ತಿ ಹೇಳುವಾಗ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ನಿರಂತರವಾಗಿ ಅದ್ವಿತೀಯ ಬ್ರಹ್ಮನ ಚಿಂತನೆ ಮಾಡೋದಕ್ಕೇನಂದಾರ? ಮನನ ಅಂತ. ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ನಿರಂತರವಾಗಿ, ನಿರಂತರ ಅಂದ್ರೆ ಯಾವಾಗಲೂ ಯಾರ ಚಿಂತನೆ ಮಾಡೋದಪ್ಪ ಅಂತ ಕೇಳಿದ್ರೆ ಅದ್ವಿತೀಯ ಬ್ರಹ್ಮನ ಚಿಂತನೆ ಮಾಡೋದು ಅಂತ ಹೇಳಿದ್ದಾರೆ. ಅವಾಗ ಮೊದಲೇದ್ದೇ ಅನುಮಾನ ಪ್ರಮಾಣ ಸಾಸ್ಯಾರ. ಸಾಧಕ ಯುಕ್ತಿ ಹೇಳುವಾಗ ಏನು ಹೇಳ್ಯಾರಿ? ಅನುಮಾನ ಪ್ರಮಾಣ ಸಾಸ್ಯಾರ. ಜೀವೋ ಬ್ರಹ್ಮಾಭಿನ್ನ, ಜೀವನು ಬ್ರಹ್ಮನೊಡನೆ ಅಭಿನ್ನನಾಗಿದ್ದಾನೆ. ಯಾವ ಹೇತುವಿನಿಂದ ಹೇಳ್ತೀರಿ ಅಂತ ಕೇಳಿದ್ರೆ ಚೇತನತ್ವಾತ್. ಏನೇ? ಚೇತನತ್ವಾತ್, ಚೇತನ ಸ್ವರೂಪನಾಗಿರುವುದರಿಂದ. ಯಾರು? ಜೀವ ಚೇತನ ಸ್ವರೂಪನಾಗಿರುವುದರಿಂದ ನಾವು ಬ್ರಹ್ಮನೊಡನೆ ಏನದನ ಅಭೇದನಾಗಿದ್ದಾನೆ. ಯತ್ರ ಯತ್ರ ಚೇತನತ್ವಾತ್ ತತ್ರ ತತ್ರ ಬ್ರಹ್ಮಾಭೇದ. ಎಲ್ಲೆಲ್ಲಿ ಚೇತನ ಉಂಟು ಅಲ್ಲಲ್ಲಿ ಬ್ರಹ್ಮನೊಡನೆ ಅಭಿನ್ನವಾಗಿರುತ್ತದೆ ಅಂತ. ಯಥಾ ಈಶ್ವರ ಅವರು ಘಟಕಿನ್ಯಾಯಿ ಅಂತ ಎರಡು ಉದಾಹರಣೆ ಕೊಟ್ಟಾರ. ಎದರಂತೆ? ಈಶ್ವರನಂತೆ ಮತ್ತು ಘಟದಂತೆ ಅಂತ. ಇದಕ್ಕೆ ಅನ್ವಯ ವ್ಯತಿರೇಕ ಅನುಮಾನ ಅಂತ ಕರೀತಾರೆ. ಇಲ್ಲಿ ಜೀವನೇ ಪಕ್ಷ, ಅಭೇದವೇ ಸಾಧ್ಯ, ಚೇತನತ್ವವೇ ಹೇತು. ಎಲ್ಲೆಲ್ಲಿ ಚೇತನ ಇರುತ್ತದೆ ಅಲ್ಲಲ್ಲಿ ಬ್ರಹ್ಮನೊಡನೆ ಅಭೇದವಿರುತ್ತೆ ಅನ್ನೋದೇ ವ್ಯಾಪ್ತಿ. ಆಮೇಲೆ ಈಶ್ವರ ಚೇತನ, ಆಮೇಲೆ ಘಟ, ಇವೆರಡು ಉದಾಹರಣೆಗಳು. ಮತ್ತು ಹೇಳಿರಲ್ಲ ಜೀವ ಬ್ರಹ್ಮರ ಐಕ್ಯ ಸಾಧಿಸುವಾಗ ಅಭೇದ ಹೇಳುವಾಗ ಮತ್ತು ಇಲ್ಲಿ ಕಾರಣನೂ ಹೇಳಿರಿ ಉದಾಹರಣೆನೂ ಹೇಳಿರಿ ಹೇಳ್ತಿರಲ್ಲ ಅಂತಂದಾಗ್ಯಾದರೂ ಕೂಡ ಸುಮ್ಮನೆ ಸಂಭವನಾ ಮಾತ್ರ ಹೇಳಿದ ಹೊರತಾಗಿ, ಆದರೆ ಶಬ್ದ ಪ್ರಮಾಣದಿಂದ ಏನು ಅಪರೋಕ್ಷ ಜ್ಞಾನ ಉಂಟಾಗ್ತಾ ಇದೆ ಅದರಂತೆ ಅಂತಿಲ್ಲ. ಸುಮ್ಮನೆ ಒಂದು ಯುಕ್ತಿಯಿಂದ ಚಿಂತನೆ ಮಾಡೋದು. ಯುಕ್ತಿ ಬೇಕ್ರಿ ಮನುಷ್ಯನಿಗೆ, ಅಂದ್ರೆ ಪಾರಕತೆ ಅಂತೇವಲ್ಲ. ಒಂದು ಯುಕ್ತಿಯಿಂದ ಸಂಭಾವನಾ ಮಾತ್ರ ಅಲ್ಲ ಹೊರತಾಗಿ ಅನುಮಾನ ಪ್ರಮಾಣದಿಂದ ಅಭೇದ ದರ್ಶನ ಆಗ್ತದಂತ ಹಿಂಗೆ ನಿಯಮ ಇಲ್ಲ. ಏನು? ಅದಕ್ಕಾಗಿ ಇಲ್ಲಿ ಏನದಪ್ಪ ಅಂದ್ರೆ ಹೇತು ಚಿಹ್ನ ಅಂದ್ರೆ ಹೇತು, ಹೇತು ಅಂದ್ರೆ ಕಾರಣ. ಕಾರಣವನ್ನು ಕೊಡಕ್ಕೆ ಬರುವುದಿಲ್ಲ, ದೃಷ್ಟಾಂತನೂ ಕೊಡಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಬ್ರಹ್ಮನು ಗೋಚರನಾಗುವುದಿಲ್ಲ. ಹೋಗಲಿ ಬಿಡ್ರಿ. ಶಬ್ದ ಪ್ರಮಾಣಕರ ವಿಷಯ ಏನು ಅಂತ ಕೇಳಿದ್ರೆ ಶಬ್ದ ಪ್ರಮಾಣಕ್ಕೂ ಕೂಡ ವಿಷಯವಲ್ಲ. ಈ ವಿಷಯ ಶ್ರವಣದ ಲಕ್ಷಣ ಮಾಡುವಾಗ, ಶ್ರವಣ ಅಂದರೆ ಎದಕ್ಕೆ ಅನ್ಬೇಕು ಅನ್ನುವಾಗ
ಅಲ್ಲಿ ಬಿಡಿಸುವಾಗ ಮಧ್ಯದಲ್ಲಿ ವಿಷಯ ಬರ್ತಾ ಇದೆ. ಶ್ರವಣ ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ ಕೇಳ್ಕೊಂಡು ಬಂದಿದ್ದೇವೆ. ಯಾವುದಕ್ಕಂತ ಇದ್ದಾರೆ? ಷಡ್ಲಿಂಗ ಸಮೇತವಾಗಿ ವೇದಾಂತ ವಾಕ್ಯಗಳ ತಾತ್ಪರ್ಯವನ್ನ ನಿಶ್ಚಯ ಮಾಡೋದಕ್ಕೆ ಏನಂತ ಕರೀತಾರ? ಶ್ರವಣ ಅಂತಾರ. ಕೇಳೋದಂದ್ರೆ ಏನಪ್ಪಾ ಅಂದ್ರ ಶಬ್ದಗಳು ಕಿವಿಗೆ ಬಿದ್ದಷ್ಟಕ್ಕೆ ಮಾತ್ರ ಕೇಳದಂಗಲ್ಲ, ಷಡ್ಲಿಂಗ ಸಮೇತವಾಗಿ. ಷಡ್ಲಿಂಗ ಅಂದ್ರೆ 6 ಲಿಂಗಗಳದಾವ. ಉಪಕ್ರಮೋಪಸಂಹಾರ, ಅಭ್ಯಾಸ, ಅಪೂರ್ವತ, ಅರ್ಥವಾದ, ಫಲ ಅರ್ಥವಾದ, ಉಪಪತ್ತಿ ಅಂತ ತಿಳ್ಕೊಂಡು ಎಷ್ಟದಾವು? 6. ಉಪಕ್ರಮೋಪಸಂಹಾರ ಇದು ಮೊದಲನೇ ಲಿಂಗ. 2 ಕೂಡಿ ಒಂದೇ ಲಿಂಗ ಮಾಡಿದಾರೆ. ಕಾರಣ ಏನು ಅಂದ್ರೆ ಒಂದೇ ತರ ವಿಷಯ ಬರುವುದರಿಂದ. ಆರಂಭದಲ್ಲಿ ಪರಬ್ರಹ್ಮ ಸ್ವರೂಪ ಇತ್ತು ಅಂತ ಶುರು ಮಾಡಿ ಕೊನೆಗೂ ಪರಬ್ರಹ್ಮ ಸ್ವರೂಪ ಅದ ಅಂತ ಸಿದ್ಧ ಮಾಡಿ ಕೈ ಬಿಡ್ತಾರೋ ಮತ್ತೇನಾರು ಹೇಳ್ತಾರೋ? ಉಪಕ್ರಮ ಅಂದ್ರೆ ಆರಂಭ ಮತ್ತು ಅಂತ್ಯದಲ್ಲಿ ಒಂದೇ ಇರುವುದರಿಂದ 2 ಕೂಡಿಸಿ ಏನ್ ಮಾಡಿದ್ರು? ಒಂದು ಲಿಂಗ. ಆಮೇಲೆ ಪುನಃ ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದ್ರೆ ಏನ್ರಿ? ಪುನಃ ಅದನ್ನು ಅವಲೋಕನ ಮಾಡಬೇಕು. ಏನದ ಅಂತೇಳಿದು? ಸದ್ರೂಪವಾದ ಒಂದು ಬ್ರಹ್ಮವೇ ಅದ, ಅದುವೇ ನಾನು ಅಂತೇಳಿ ಪುನಃ ಏನು ಮಾಡಬೇಕು? ಚಿಂತನೆ ಮಾಡ್ಬೇಕು. ಅದಕ್ಕೆ ಅಭ್ಯಾಸ ಅಂದಾರ. ಮುಂದೆ ಅಪೂರ್ವತ, ಇಲ್ಲಿ ಅದ ವಿಷಯ. ಅಪೂರ್ವತ ಅಂದ್ರೆ ಅದಕ್ಕೆ ಅನ್ಬೇಕು? ಪೂರ್ವ ಅಂದ್ರೆ ಎದುರು. ಪೂರ್ವ ಅಂದ್ರೆ ಏನ್ರಿ? ಎದುರು. ಅಂದ್ರ ಇಲ್ಲ, ಎದುರಿಲ್ಲ. ಯಾರೇ ಎದುರಿಲ್ಲಪ್ಪ ಅಂದ್ರೆ ಬ್ರಹ್ಮ ಸ್ವರೂಪ ಎದುರಿಲ್ಲ. ಯಾರು ಎದುರಿಲ್ಲ? ಪ್ರಮಾಣಗಳಿಗೆ ಎದುರಿಲ್ಲ. ಅಂದ್ರೆ ಪ್ರಮಾಣಗಳಿಗೆ ಗೋಚರನಾಗುವವನಲ್ಲ. ಈ ಹೇಳುವ ಸಮಯದಲ್ಲಿ ಅಲ್ಲಿ ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ಶ್ರುತಿ ಪ್ರಮಾಣ ಒಂದನ್ನು ಬಿಟ್ಟು ಅಪೂರ್ವತ ಪದಕ ಅರ್ಥ ಏನ್ ಮಾಡ್ಬೇಕು ಅಂದ್ರೆ 6 ಪ್ರಮಾಣಗಳಿಗೆ ಅಗೋಚರ ಅದು ಮೇಲಿನ ಮಾತು. ಆದರೆ ತಿಳಿಸಿಕೊಡ್ಬೇಕು. ಮತ್ತೊಂದು ಅನುವಿಂದ ಕೇಳುಪದೇಶಿಸಬೇಕಾದರಿಂದ ಅಂತ ಹೇಳಿದ್ದರಿಂದ ಈಗ ಶಬ್ದ ಪ್ರಮಾಣ ಒಂದು ಗ್ರಹಣ ಮಾಡಿ ಹೇಳ್ತಾರೆ. ಅದಕ್ಕಾಗಿ ಶ್ರುತಿ ಪ್ರಮಾಣವನ್ನು ಬಿಟ್ಟು ಇನ್ನುಳಿದ 5 ಪ್ರಮಾಣಗಳಿಗೆ ಅಗೋಚರ ಅಂತ ಹೇಳಿದ್ದಾರೆ. ಹಂಗಾರೆ ಶ್ರುತಿ ಪ್ರಮಾಣಕ್ಕೆ ಗೋಚರ ಅಂತ ಹೇಳಿದರೆ ಈಗ ಇಲ್ಲಿ ಏನು ಹೇಳೋದು? ಶ್ರುತಿ ಪ್ರಮಾಣಕ್ಕೂ ಕೂಡ ಗೋಚರ ಅಲ್ಲ, ಶಬ್ದಕ್ಕೂ ಕೂಡ ವಿಷಯನಲ್ಲ. ಮೊನ್ನೆ ಆಗಿದೆ ವಿಷಯ, ಈಗೂ ಕೂಡ ಬರ್ತದ. ಏನ್ ಇನ್ನೇನದ ಅಂತಾರ? ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಏನ್ ಆ ಬ್ರಹ್ಮ ಸ್ವರೂಪ ಪ್ರತ್ಯಕ್ಷ ಪ್ರಮಾಣಕ್ಕೂ ವಿಷಯ ಅಲ್ಲ, ರೂಪರಹಿತವಾಗಿರುವುದರಿಂದ. ಅನುಮಾನ ಪ್ರಮಾಣಕ್ಕೂ ವಿಷಯವಲ್ಲ, ಹೇತು ದೃಷ್ಟಾಂತಗಳ ರಹಿತನಾಗಿರುವುದರಿಂದ. ಶಬ್ದ ಪ್ರಮಾಣಕ್ಕರ ವಿಷಯನು ಅಂತ ಕೇಳಿದ್ದಾದ್ರೆ ಅದಕ್ಕೂ ಕೂಡ ವಿಷಯ ಅಲ್ಲ. ಯಾಕಂತ ಕೇಳಿದ್ರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವಲ್ಲಿ ಏನ್ ವಾಚೋ ಅಂದ್ರೆ ವಾಚ ಅಂದ್ರೆ ವಾಣಿ, ಆಮೇಲೆ ಮನಸ ಅಂದ್ರೆ ಮನಸ್ಸು. ಇವೆರಡಿಗೂ ಹೆಂಗದನಪ್ಪ ಅಂತ ಕೇಳಿ ಅಪ್ರಾಪ್ಯ ಅಂದ್ರೆ ಪ್ರಾಪ್ತವಾಗುವವನಲ್ಲ, ಅಂದ್ರೆ ಗೋಚರನಾಗುವವನು ಅಲ್ಲ. ಏನ್ ಆದ್ದರಿಂದ ಮನೋಸಹಿತ ನುಡಿಗಳು ಸ್ಪಷ್ಟ ಬರೀತಾರ ನೋಡ್ರಿ. ಬ್ರಹ್ಮ ಇದ್ದಾನೆ, ಬ್ರಹ್ಮ ಹಿಂಗ ಅದಾನಂತ ನುಡಿಯಿಂದ ಹೇಳ್ತೇವೆ, ನುಡಿ ಇರ್ಲಾರ್ದ ಹೇಳ್ತೇವೆ ಅಂದ್ರೆ ವಾಣಿಯಿಂದ ಹೇಳ್ತೇವೆ. ಈ ವಾಣಿಯಿಂದ ಹೇಳ್ಬೇಕಾದ್ರೂ ಮನಸ್ಸಿನಿಂದ ಯುಕ್ತವಾದಾಗೋ ಮನಸ್ಸು ಇರ್ಲಾರ್ದ ಇದ್ದಾಗೋ ಅದಕ್ಕೆ ಸ್ಪಷ್ಟ ಬರೀತಾರ ಮನೋಸಹಿತ ನುಡಿಗಳು. ಬರೇ ನುಡಿಗಳಲ್ಲ, ಮನೋಸಹಿತ ನುಡಿಗಳು ಆತ್ಮನನ್ನು ಕಾಣದೆ ಹಿಮ್ಮುಖಗಳಾಗಿರುತ್ತವೆಂದು ಶ್ರುತಿ ಪ್ರಮಾಣವಿರುತ್ತದೆ. ನೋಡಾಕ್ ಹೋಗಿ ಏನದು ಅಂತ ಕೇಳಿದ್ರೆ ಸಿಗಲಾರದಕ್ಕಾಗಿ ಹಿಂದಕ್ಕೆ ಸರುದು ಅಂತ. ಯಾವ ನುಡಿಗಳು ಅಂದ್ರೆ ಶಬ್ದಗಳು. ಏನ್ ನೋಡಾಕ್ ಹೋಗಿ 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 ಶಬ್ದಕ್ಕೆ ನಿಲುಕಲಿಲ್ಲ ಅಂದ್ರೆ ಹೊಳ್ಳಿ ಬರ್ತಾವ ಇಲ್ಲೋ? ಹೊಳ್ಳಿ ಬರಲೇಬೇಕು. ಹೊಳ್ಳಿ ಬರ್ತಿತ್ತು ನರಿ, ಯಾಕೋ ಹೊಳ್ಳಿ ಬಂದಲ್ಲ, ಉಂಡು ಹೊಟ್ಟೆ ತುಂಬ ತಿಂದು ಬಂದೇನೋ ಏನ್ ತಿಂತೀವೋ ಮಾರಾಯ ಅವನ್ನ ಅಂತದು. ಯಾಕ ನಿಲಕಿದ್ದಿಲ್ಲ, ಜಿಗದ ಏನೋ ತಿನ್ನಾಕ ಇದನ್ನ ಮಾಡ್ತೇವೆ, ಒಂದು ನಿಲುಕಲಿಲ್ಲ, ಹೊಳ್ಳಿ ಬಂದಿತ್ತು. ಯಾಕ ಅಂತ ಕೇಳಿದಾಗ ಅದು ಹುಳಿ ಅದಾವ ಅದಕ್ಕೆ ತಿನ್ಲಿಲ್ಲ ಅಂತ ಹೇಳ್ತೇವಂತ. ಇರ್ಲಿ ಅಂತೂ ಹೇಳೋದು ವ್ಯಾಪಾರೇನು, ಅದು ಎಷ್ಟು ಜಿಗಿದ್ರು ನಿಲಕ್ಲಾರ್ದಕ್ಕಾಗಿ ಹೊಳ್ಳಿ ಬಂದದು ಅಲ್ಲೇ ನಿಂತದು. ಹಂಗೆ ಈ ವಾಣಿಯೂ ಕೂಡ ಬ್ರಹ್ಮ ಸ್ವರೂಪವನ್ನು ತಿಳ್ಕೊಳಕ್ ಹೋಗಿ ಹಿಂಗಾದ ಅಂತ ನುಡಿಲಿಕ್ಕೆ ಹೋಗಿ ನಿಲಕ್ಲಾರ್ದಕ್ಕಾಗಿ ಏನಾಯ್ತು ಅಂದ್ರೆ ಹಿಂದೆ ತಿರುಗುತ್ತಾ ಇದಾವೆ, ಹಿಮ್ಮುಖಗಳಾಗಿರುತ್ತವೆಂದು ಶ್ರುತಿ ಪ್ರಮಾಣವಿರುತ್ತದೆ.
ಯಾವ ವಸ್ತುಗಳು ಗೋತ್ವವೆಂಬ ಜಾತಿ, ಕೆಂಪು ಹಸಿರುಗಳೆಂಬ ಗುಣ, ಓದುತ್ತಾನೆ ಅಡಿಗೆ ಮಾಡುತ್ತಾನೆಂಬ ಕ್ರಿಯೆ, ಅವಯವಗಳೆಂಬ ಸಂಬಂಧ ಉಳ್ಳವುಗಳು ಇವು ವಾಕು ಮನಸ್ಸುಗಳಿಗೆ ವಿಷಯವಾಗುತ್ತವೆ. ಯಾವುದು ವಿಷಯ ಯಾಕಂದ್ರೆ ಮನಸ್ಸಿಗೆ ವಾಣಿಗೆ ಟೋಟಲಿ ಒಳಗೆ ಹೇಳಿಬಿಡ್ರಿ. ಜಾತಿ ಗುಣ ಕ್ರಿಯಾ ಸಂಬಂಧ ಎಲ್ಲಿ ಇರುತ್ತದೆ ಅಲ್ಲಿ ಏನಕತೆ ವಾಣಿಗೆ ವಿಷಯವಾಗುತ್ತದೆ. ಅದಕ್ಕೆ ಬ್ರಹ್ಮ ಹೆಂಗದನ ನಿರ್ಧರ್ಮಕ ಅಂತ ಮನೆ ಹೇಳಿದೆ ನಾನು. 10ನೇ ಕಾಲದಲ್ಲಿ ಸ್ಪಷ್ಟ ಬರೆದಿದ್ದಾರೆ, ನಿರ್ಧರ್ಮಕ, ಅವನಲ್ಲಿ ಯಾವ ಧರ್ಮವೂ ಇಲ್ಲ. ಈ ನಿಮ್ಮ ಧರ್ಮ ಅಲ್ಲ. ನಿಮ್ಮ ಧರ್ಮಗಳು ಎಷ್ಟು ಅದಾವ್ರಿ? ಹೊಡೆದಾಡ ಸಹಾಯಕ ಅದಾವ ಹೊರತಾಗಿ ನಿಜವಾಗ್ಲೂ ಆ ಧರ್ಮವೂ ಅಲ್ಲ. ಏನ್ರಿ ನಾವು ಆ ಧರ್ಮದವರು, ನಾವು ಈ ಧರ್ಮದವರು, ನಮ್ಮದು ಕನಿಷ್ಠ ನಿಮ್ದು ಕನಿಷ್ಠ ನಮ್ದು ಶ್ರೇಷ್ಠ, ಈ ಧರ್ಮ ಅಲ್ಲ. ಇಲ್ಲಿ ಧರ್ಮಗಳ್ಯಾವು? ಜಾತಿ ಗುಣ ಕ್ರಿಯಾ ಸಂಬಂಧ. ಈ 4 ಎಲ್ಲಿದಪ್ಪ ಅಂದ್ರೆ ಜಾತಿ ದೃಷ್ಟಾಂತ ತಿಳಿಸ್ಕೊಡೋ ಸಲುವಾಗಿ ಏನು ಮಾಡಿದ್ರು, ಗೋತ್ವ ಜಾತಿ. ಗೋ ಅಂದ್ರೆ ಆಕಳ. ಆಕಳ ಅದ ಅಂದಮೇಲೆ ಆಕಳಲ್ಲಿ ಏನಿರಲೇಬೇಕು? ಜಾತಿ ಇರಲೇಬೇಕು. ಯಾವ ಜಾತಿ? ನಾ ಆಕಳ ಅಂದೇನೆ. ಆಕಳತ್ತು ಅನ್ನೋದು ಯಾವ ಶಬ್ದ ಅಂತೇವಿ ಅದ ಜಾತಿ ಹೇಳೋದಷ್ಟೇ. ಗೋ ಅಂದ್ರು ಆಕಳನ, ಆಕಳ ಅಂದ್ರು ಆಕಳನ ಕರೆ. ಆಕಳ ಅಂದ್ವಿ ಅಂದ್ರೆ ಜಾತಿ ಆಕಳತ್ವ ಜಾತಿ. ಗೋ ಅಂದ್ವಿ ಅಂದ್ರೆ ಗೋತ್ವ ಜಾತಿ. ಪಶು ಅಂದ್ವಿ ಅಂದ್ರೆ ಪಶುತ್ವ ಜಾತಿ. ಮಾಯಕ್ ಅಂದ್ವಿ ಅಂದ್ರೆ ಯಾವುದೇ ಒಂದು ವಸ್ತುವಿನ ಜ್ಞಾನ ನಮಗೆ ಆಗಬೇಕಾದ್ರೆ ಆ ವಸ್ತುವಿನ ಜಾತಿ ಜ್ಞಾನ ಇದ್ರನ ವಸ್ತುವಿನ ಜ್ಞಾನ ಆಗತ್ತೆ ತಿಳ್ಕೊಬೇಕು ನಾವು. ಏನ್ರಿ ನಾಯಕ್ ತೊಂಬರ್ರಿ ಅಂತ ನಾ ಹೇಳಿದಾಗ ನೀವು ತಂದು ಇದನ್ನ ಇಡ್ತಿರೋ ಮತ್ತೆ ಅದನ್ನ ಹಿಡಿತಿರೋ? ಇದನ್ನ ಇಡ್ಬೇಕಾದ್ರೆ ಕಾರಣ ಇವನು ಮಾಯಕತ್ವ ಜಾತಿ ನಿಮ್ಗೆ ಗೊತ್ತದ. ಏನು ಗೊತ್ತದ? ಮಾಯಕತ್ವ ಜಾತಿ. ಆ ಮಾಯಕತ್ವ ಜಾತಿ ಇರ್ಲಾರ್ದೆ ಈ ಮಾಯಕು ತಂದಿಡಕ್ ನಿಮಗಾಗೋದಿಲ್ಲ. ಘಟ ತೊಂಬ ಅಂದ್ರೆ ಘಟತ್ವ ಜಾತಿ ಜ್ಞಾನ ಇರಬೇಕು. ಮೊದಲು ಜಾತಿ ಜ್ಞಾನ ಆಗೇನೆ ವ್ಯಕ್ತಿ ಜ್ಞಾನ ಆಗಿರ್ತಾ ಇದೆ. ಆದರೆ ವ್ಯವಹಾರ ದಶಾದಲ್ಲಿ ದಿನಬಳಕೆಯೊಳಗೆ ಸಹಜ ಬಂದಿದ್ದರಿಂದ ಇದಕ್ಕೆ ಘಟ ಅಂತಾರ, ಇದಕ್ಕೆ ಕೊಡ ಅಂತಾರ ಅಂತ ಹಿಂಗೆ ಹೇಳಿದಾಗ ಅದರ ಜ್ಞಾನದ ಮಂದಿ ವ್ಯವಹಾರ ನಡೀತಾ ಇದೆ. ವಾಸ್ತವತಃ ಜಾತಿ ಜ್ಞಾನ ಆಗ್ಲಾರ್ದೆ ವ್ಯಕ್ತಿ ಜ್ಞಾನ ಆಗುವುದಿಲ್ಲ. ಅದಕ್ಕೆ ಗೋದಲ್ಲಿ ಏನದ? ಗೋತ್ವ ಜಾತಿ ಅದ. ಆಮೇಲೆ ಏನಪ್ಪ ಅಂತ ಕೇರೆ ಕೆಂಪು ಹಸಿರು ಅನ್ನೋದೊಂದು ಗುಣ ಅದ. ಕೆಂಪು ಕಪ್ಪು ಹಳದಿ ಹಸಿರು ಅನ್ನೋದವ ಏನದಾವು? ಇವು ಒಂದು ಗುಣ ಅದಾವು. ಆಮೇಲೆ ಕ್ರಿಯೆ ಅದ. ಓದುತ್ತಾನೆ, ಅಡಿಗೆ ಮಾಡುತ್ತಾನೆ, ಹೋಗುತ್ತಾನೆ, ಬರುತ್ತಾನೆ ಅನ್ನೋದೇನದ? ಕ್ರಿಯೆ ಅದ. ಆಮೇಲೆ ಏನಪ್ಪ ಅಂತ ಕೇರೆ ಸಂಬಂಧ ಅದ. ಅವಯವಿಗಳ ಮಧ್ಯದಲ್ಲಿ ಏನದ ಅಂತ ಕೇರೆ ಸಂಬಂಧ ಅದ. ಅವಯವ ಅಂದ್ರೆ ಯಾವ? ಕೈ ಕಾಲು ಕಣ್ಣು ಕಿವಿ ಮೂವಿ ಅವಯವ. ಈ ಅವಯವಗಳದ ಅವಯವಿ ಯಾವುದು? ದೇಹ. ಈ ದೇಹ ಅನ್ನೋದು ಅವಯವ ಅದ. ಈ ದೇಹಕ್ಕೂ ಕರಚರಣಾದಿಗಳಿಗೂ ಸಂಬಂಧ ಐತೋ ಇಲ್ಲೋ? ಸಂಬಂಧ ಅದ. ಹೀಗೆ 4 ಅವನಲ್ಲಿಲ್ಲ. ಗೋದಲ್ಲಿರುವ ಗೋತ್ವ ಜಾತಿ ಅಂತ ಜಾತಿಯೂ ಇಲ್ಲ. ಗುಣಗಳಂದ್ರೆ ಕೆಂಪು ಕಪ್ಪು ಹಳದಿ ಗುಣ ಏನದ ಹಂಗೆ ಗುಣನೂ ಅವನಲ್ಲಿಲ್ಲ. ಇನ್ನು ಏನಾದರೂ ಒಂದು ಅವನಲ್ಲಿ ಕ್ರಿಯಾ ಐತನಂತ ಕೇಳಿದ್ರೆ ಕ್ರಿಯಾನೂ ಇಲ್ಲ. ಅವಯವಿ ಸಂಬಂಧ ಐತನಂತ ಕೇಳಿದ್ರೆ ಇಲ್ಲ. ಏನದ ರೀ? ಏಕಾಗಿರುವುದರಿಂದ ಅವನಲ್ಲಿ ಜಾತಿ ಇಲ್ಲ. ನಿರ್ಗುಣನಾಗಿರುವುದರಿಂದ ಅವನಲ್ಲಿ ಗುಣ ಇಲ್ಲ. ಅಕ್ರಿಯ ಆಗಿರುವುದರಿಂದ ಅವನಲ್ಲಿ ಕ್ರಿಯೆ ಇಲ್ಲ. ಆಮೇಲೆ ನಿರವಯವನಾಗಿರುವುದರಿಂದ ಅವನಲ್ಲಿ ಏನಿಲ್ಲ? ಸಂಬಂಧ. ಅವಯವಿ ಸಂಬಂಧವೂ ಕೂಡ ಇಲ್ಲ. ಹೀಗೆ ಇವು ವಾಕು ಮನಸ್ಸುಗಳಿಗೆ ವಿಷಯಗಳಾಗುತ್ತವೆ. ಇವು 4 ಎಲ್ಲಿ ಇರ್ತಾವು ಇವು ಏನಕ್ಕಂದ್ರೆ ಮನಸ್ಸಹಿತ ವಾಣಿಗೆ ಗೋಚರ ಆಗ್ತಾ ಇದ್ದಾವೆ. ಆದರೆ ನಿನ್ನ ನಿಜ ಸ್ವರೂಪವು ಅದ್ವಯವಾದ್ದರಿಂದ ಜಾತಿ ಇಲ್ಲ. ಅದ್ವಯ ಅಂದ್ರೆ ಒಬ್ಬನೇ ಅಂದ್ರೆ ನಿನ್ನಂತೆ ಇನ್ನೊಬ್ಬವ ಇಲ್ಲ. ಇಲ್ಲ ಅಂದ್ರೆ ಏನಿಲ್ಲ? ಜಾತಿ ಇಲ್ಲ. ಅಂದ್ರೆ ಯಾವ ಜಾತಿ ಇಲ್ಲ? ಸಜಾತಿ ಇಲ್ಲ. ನೀವು ಒಬ್ಬನದೇ ಏನಪ್ಪ ಅಂದ್ರೆ ಹೌದ್ರ ಒಬ್ಬನದೇನೆ. ಅದರ ಅರ್ಥ ಏನು? ಇನ್ನೊಬ್ಬಿಲ್ಲ ಅಂತ. ಅದರ ಅರ್ಥ ಏನು? ಇನ್ನೊಬ್ಬಿಲ್ಲ ಅಂತ. ನೀವು ಒಬ್ಬ ಅಂದಾಗ ಪುರುಷ, ಇನ್ನೊಬ್ಬ ಅಂದಾಗ ಇನ್ನೊಬ್ಬ ಪುರುಷ ಸಿದ್ಧಕ್ಕನ. ಇನ್ನೊಬ್ಬ ಪುರುಷ ಸಿದ್ಧ ಅದಂದ್ರೆ ಜಾತಿ ಏನಾಕತ್ರಿ? ಸಿದ್ಧ ಆಕತಿ. ಯಾವ ಜಾತಿ? ಸಜಾತಿ ಸಿದ್ಧ ಆಕತಿ. ಬ್ರಹ್ಮನು ಅದ್ವಯನಾಗಿರುವುದರಿಂದ ಅವನಲ್ಲಿ ಏನಿಲ್ಲ ಅಂದ್ರೆ ಏಕ ಆಗಿರುವುದರಿಂದ ಅವನಲ್ಲಿ ಸಜಾತಿ ಅಥವಾ ಜಾತಿ ಇಲ್ಲ. ನಿರ್ಗುಣವಾದ್ದರಿಂದ
ಗುಣವಿಲ್ಲ. ಅವನಲ್ಲಿ ಮಾಯಾ ಸಂಬಂಧ ಇತ್ತು ಅಂದ್ರೆ ಗುಣ ಸಿದ್ಧಾಕಿದ್ದು ಯಾರಲ್ಲಿ? ಬ್ರಹ್ಮನಲ್ಲಿ. ಬ್ರಹ್ಮ ಮಾಯಾರಹಿತವೋ ಮಾಯಾಸಹಿತವೋ? ಮಾಯಾರಹಿತ ಅಂದಮೇಲೆ ಗುಣಗಳು ಕೂಡ ಅವನಲ್ಲಿ ಇಲ್ಲ. ಆಮೇಲೆ ಅಕ್ರಿಯವಾದ್ದರಿಂದ, ಅಚಲನಾಗಿರುವುದರಿಂದ, ಎಲ್ಲಿ ಚಲನಾತ್ಮಕ ಇರ್ತೋ ಅದಲ್ಲಿ ಕ್ರಿಯೆ ಇರ್ತಾ ಇದೆ. ಅಚಲ ಅದಾನೋ ಏನು ಚಲನಾತ್ಮಕಗಳು ಅದಾನೋ? ಕೂಟಸ್ಥ ಅದಾನೋ ಏನು ಚಲನವಲನವದನೋ? ಕೂಟಸ್ಥ ಅದಾನ. ಎಲ್ಲಿ ಏನಪ್ಪ ಅಂದ್ರೆ ಹೊಯ್ದಾಡಲಾರದಂತೆ ಇರುವುದರಿಂದ ಅವನಲ್ಲಿ ಕ್ರಿಯೆ ಇಲ್ಲ. ನಿರವಯವಾದ್ದರಿಂದ ಅವನಲ್ಲಿ ಸಂಬಂಧಗಳು ಇಲ್ಲ. ಆದ್ದರಿಂದ ವಾಕು ಮನಸ್ಸುಗಳಿಗೆ ಗೋಚರವಾಗುವುದಿಲ್ಲ. ಪರಬ್ರಹ್ಮ ಸ್ವರೂಪ ಏನದರಿ? ಮನಸ್ಸಿಗೆ ವಾಣಿಗೆ ಗೋಚರವಾಗುವುದಿಲ್ಲ ಎಂದು ಶ್ರುತಿಗಳು ಹೇಳುತ್ತಾ, ಶ್ರುತಿಗಳು ಏನು ಮಾಡ್ತಾವೆ? ಈ ರೀತಿಯಾಗಿ ಹೇಳುತ್ತಾ ದೃಶ್ಯ ವಿಲಕ್ಷಣ ದ್ವಾರ. ನೀ ಹೇಗದೀಪ ಅಂತ ಕೇಳಿದ್ರೆ ದೃಶ್ಯ ವಿಲಕ್ಷಣ ದ್ವಾರ ತಟಸ್ಥ ಲಕ್ಷಣ ಮೂಲಕವಾಗಿ ನೀ ಹೀಗಿದ್ದಿ ಅಂತ, ನೀ ಹೀಗ ಇದ್ದಿ ಅಂತ ಹೇಳಕ್ ಬರೋದಿಲ್ಲ. ಕರೆ ತಟಸ್ಥ ಲಕ್ಷಣ ಮೂಲಕವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹಿಂಗಿದ್ದಿ ಅಂತ ಒಂದು ಅನುವಿನಿಂದ ತೋರಿಸ್ಕೊಡ್ತಾ ಇದ್ದಾರೆ. ಕದಾಚಿತ್ಕತ್ವೇ ಸತಿ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಂ ಅಂತ ಲಕ್ಷಣ. ಮೂರು ಲಕ್ಷಣಗಳದಾವು. ಒಂದು ಸ್ವರೂಪ ಲಕ್ಷಣ, ಒಂದು ಅತದ್ವ್ಯಾವೃತ್ತಿ ಲಕ್ಷಣ, ಒಂದು ತಟಸ್ಥ ಲಕ್ಷಣ ಅಂತ ತಿಳ್ಕೊಂಡು ಶಾಖಾಗ್ರ ಚಂದ್ರವತ್ ಅಂತ ತಿಳ್ಕೊಂಡು ಬರ್ತಾ ಇದೆ. ತಟಸ್ಥ ಲಕ್ಷಣ ಏನ್ರಿ? ಶಾಖಾಗ್ರ ಚಂದ್ರವತ್. ಚಂದ್ರಕಾಂತನೂ ತಮ್ಮ ಅಂದ್ರು ಹುಡುಗರಿಗೆ, ಮಗಲ್ಕ ಸಣ್ಣ ಹುಡುಗರಿದ್ದು, ಎಲ್ಲಿ ಕಾಣಿಸವಲ್ಲ ಅಂದ್ರು. ಕಾಣಿಸವಲ್ಲ ಅಂದ್ಕೊಳ್ಳಿ ಈಗ ಅವನಿಗೆ ತೋರಿಸ್ಬೇಕಾಗ್ಯದ. ಯಾರನ್ನ? ಚಂದ್ರನನ್ನು. ತೋರಿಸುವಾಗ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಒಂದು ಆ ಗಿಡದ ಟೊಂಗೆರ ಕಾಂತತನು ಅಂತಾರ. ಗಿಡದ ಟೊಂಗೆ ಕಾಂತತನು ಅಂತ ಹೇಳ್ಕೊಂಡು ಕಾಣಿಸ್ತದ. ಆ ನನ್ನ ಕೈ ನೋಡ ಅಂತಾರ ಅವ್ರು. ಅವ್ರ ಕೈ ಅದ್ರಗೂಡ ನೆಟ್ಟಗೆ ಮಾಡಿ ಟೊಂಗೆ ಕಾಂತದಲ್ಲ, ಆ ಟೊಂಗಿ ಮೇಲೆ ಅದನ್ನ ನೋಡು ಅಂತ ತೋರಿಸ್ತಾರ. ಎಲ್ಲಿದಾನ್ರಿ? ಆಕಾಶದಾಗ ಅದಾನ. ಆದ್ರೆ ತೋರಿಸ್ಕೊಡ್ಬೇಕಾದಾಗ ಏನ್ ಮಾಡ್ತಾರ? ಇಲ್ಲಿ ನೋಡ ಟೊಂಗಿ ಮೇಲೆ ಅದ ಅಂತ. ಏನು ಕದಾಚಿತ್ಕತ್ವ ಸತಿ. ಆ ಟೊಂಗಿ ಸೀದಾ ಕಾಂತಾನಲ್ಲ ಚಂದ್ರ, ಸಂಚಾರ ಮಾಡ್ತಿರ್ತಾನೋ ಏನು ಅಲ್ಲೇ ನಿಂತಲ್ಲಿ ನಿಂದಿರ್ತಾನೋ? ಸಂಚಾರ ಮಾಡ್ತಿರ್ತಾನ. ಆದರೆ ಕದಾಚಿತ್ಕತ್ವ ಸತಿ, ಕದಾಚಿತ್ ಇರ್ತಾ ಇದ್ದಾನ ಅಂದ್ರೆ ಅಕಸ್ಮಾತ್ ಇರ್ತಾನ. ಇತರ ವ್ಯಾವರ್ತಕತ್ವಂ, ಅವನು ಸುತ್ತಮುತ್ತ ಇರ್ತಕ್ಕಂಥ ಚುಕ್ಕಿ ಮೊದಲು ಅವನು ವ್ಯಾವರ್ತಕ ಮಾಡಿ ಇದುವೇ ಅಂತ ತಿಳಿಸ್ಕೊಡ್ಲಿಕ್ಕೆ ಸಾಧನೆ ಯಾವುದು? ಟೊಂಗಿ. ಆ ಟೊಂಗಿ ಅದ್ರ ಸೀದಾ ಕಾಯಂ ಅದನು. ಚಂದ್ರ ಸರಿದ ಕೂಲ ಆ ಟೊಂಗಿ ಏನಕತ್ತೆ? ಸೈಡ್ ಆಗ್ತಾ ಇದೆ. ಅಂದ್ರೆ ಅಕಸ್ಮಾತ್ ಟೊಂಗಿ ಅದ್ರ ಸೀದದನು ಏನು ಕಾಯಂ ಅದು? ಅಕಸ್ಮಾತ್ ಅದ. ಇತರ ಏನಪ್ಪಾ ಅಂದ್ರೆ ಚುಕ್ಕೆ ಮೊದಲು ಮಾಡಿ ವ್ಯಾವರ್ತಕ ಮಾಡಿ ಇದೇ ಚಂದ್ರ ಅಂತ ತಿಳಿಸಿಕೊಡುವುದರಿಂದ ಅದಕ್ಕೆ ಏನಂತಾರ? ತಟಸ್ಥ ಲಕ್ಷಣ ಅಂತ ಕರೀದ. ಕದಾಚಿತ್ಕತ್ವ ಸತಿ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಂ. ಹಾಗೆ ಇಲ್ಲಿಯೂ ಕೂಡ ಈ ಲಕ್ಷಣಗಳನ್ನು ತಿಳಿಸ್ಕೊಡ್ಬೇಕಾದಾಗ ವಾಸ್ತವತ ಈ ಲಕ್ಷಣಗಳು ಕಾಯಮದವನು ಇಲ್ಲ. ಅಕಸ್ಮಾತ್ ಯಾಕಂದ್ರೆ ಅನಿತ್ಯವಾದ ದುಃಖಮಯವಾದ ಪ್ರಪಂಚದ ಸ್ವೀಕಾರ ಮಾಡಿದಾಗ ಹೇಳಕ್ ಬರ್ತಾ ಇದೆ. ಏನು ಸ್ವೀಕಾರ ಮಾಡ್ಬೇಕ್ರಿ? ಈಗ ಪ್ರಪಂಚದ ಸ್ವೀಕಾರ ಮಾಡಬೇಕು. ಅದಕ್ಕೆ ಆರೋಪವನ್ನು ಹೇಳಿದಾರ. ಆರೋಪ ಅವ್ರ ಅಪವಾದ ಅಂತ ತಿಳ್ಕೊಂಡು ಹೀಗೆ ಯಾವಪ್ಪಾವು ದೃಶ್ಯ ವಿಲಕ್ಷಣ, ದೃಶ್ಯಮಯವಾದಂಥ ಈ ಜಗತ್ತದಲ್ಲ, ಇದು ಕಾಯಂ ಅದು ಅಕಸ್ಮಾತ್ ಅದು? ಅಕಸ್ಮಾತ್ ಅದ ಮತ್ತು ಇತರಿಂದ ವ್ಯಾವರ್ತಕ ಮಾಡಿ ತಿಳಿಸ್ತಾ ಇದೆ. ಅಂದ್ರೆ ಏನರ್ಥ ಅಂತ ಕೇರೆ ಬ್ರಹ್ಮ ಸ್ವರೂಪವನ್ನು ವ್ಯಾವರ್ತಕ ಮಾಡಿ ಇದೇ ಏನಪ್ಪಾ ಅಂದ್ರೆ ಪ್ರಪಂಚ ಅಂತ ತಿಳಿಸ್ಕೊಡ್ತದೆ. ಅವು ಯಾವುವು ಅಂದ್ರೆ ಅಸಜ್ಜಡ ದುಃಖಾದಿಗಳು. ಕಾಯಮದವನು ಇಲ್ಲ. ಅಸದಾದಿಗಳಿಗೆ ವಿಲಕ್ಷಣ ಇಲ್ಲನು, ಸದಾದಿಗಳಿಗೆ ವ್ಯಾವರ್ತಕ ಮಾಡಿ ತೋರಿಸುವುದಿಲ್ಲನಂದ್ರೆ ತೋರಿಸ್ತಾ ಇರ್ತಾ ಇದೆ. ಇಲ್ಲಿ ದೃಶ್ಯ ವಿಲಕ್ಷಣ ದ್ವಾರ ತಟಸ್ಥ ಲಕ್ಷಣದಿಂದ ನಿನ್ನ ನಿಜವನ್ನು ಬೋಧ ಮಾಡುತ್ತವೆ. ಈ ದೃಶ್ಯವಾದಂಥ ಏನು ದೃಶ್ಯ ವಿಲಕ್ಷಣ, ದೃಶ್ಯದ ಲಕ್ಷಣ ಬೇರೆ, ದೃಶ್ಯ ವಿಲಕ್ಷಣ ಬೇರೆ. ದೃಶ್ಯದ ಲಕ್ಷಣ ಏನು? ಅಸತ್ತು, ಜಡ, ದುಃಖ, ಆಮೇಲೆ ಅನಿತ್ಯ, ಇವು ಪರಿಚಿನ್ನ. ಈ ದೃಶ್ಯಕ್ಕೆ ವಿಲಕ್ಷಣ ಯಾವುದು? ಸತ್, ಚಿತ್ತ, ಆನಂದ, ನಿತ್ಯ, ಪರಿಪೂರ್ಣ. ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ಅಂತ ಬರ್ಕೊಂಬಂದಿದ್ದಾರೆ. ಏನ್ರಿ? ದೃಶ್ಯ ವಿಲಕ್ಷಣ ದ್ವಾರ ತಟಸ್ಥ ಲಕ್ಷಣದಿಂದ ನಿನ್ನ ನಿಜವನ್ನು ಬೋಧ ಮಾಡುತ್ತವೆ.
ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ನೀ ಸದ್ರೂಪನೇ ಇದ್ದಿ ಚಿದ್ರೂಪನೇ ಇದ್ದಿ ಅಂತ ವಾಣಿಯಿಂದ ಹೇಳಿಕೆ ಬರ್ತದನು? ವಾಣಿಯಿಂದ ಹೇಳಿಕೆ ಬರುವುದಿಲ್ಲ. ಆದ್ರೆ ಈಗ ಹೇಳಕತ್ತಿಲ್ಲನು, ಹೇಳಕತ್ತಾರ. ಒಂದು ಅಣುವಿನಿಂದ ಈ ದೃಶ್ಯದ ಅಪೇಕ್ಷೆ ಮಾಡಿಕೊಂಡು ದೃಶ್ಯಕ್ಕೆ ವಿಲಕ್ಷಣವಾಗಿ ನೀ ಹಿಂಗದೆಯಪ್ಪ, ಇದು ನೀನಲ್ಲ, ನೀ ಹೇಗದೆ? ಅಸದ್ರೂಪವಾದದ್ದು ನೀನಲ್ಲ, ನೀನೇನದಿ? ಸದ್ರೂಪನಾಗಿದ್ದಿ. ಜಡವಾದದ್ದು ನೀನಲ್ಲ, ಅಜಡ ಸ್ವರೂಪನಾಗಿದ್ದಿ. ಇದು ಒಂದು ಅಣುವಿನಿಂದ ಹೇಳ್ಕೊಡಕತ್ತಾರೋ ಏನು ನಿಜವಾಗ್ಲೂ ಹಿಂಗೆ ಹೇಳೋದಾಯ್ತು? ಇದೇ ವಿಷಯವನ್ನ ವಿಚಾರ ಚಂದ್ರೋದಯದಲ್ಲಿ ಒಂದು ಕಲಾಪೂರ್ಣ ಬರೆದಿದ್ದಾರೆ. ಯಾವ್ದ್ರಿ? ಯಾವ ಕಲಾ ರೀ? ನಾನು ಈಗ ಕೇಳೋದೇನು ಅಂದರೆ, ನೀ ಹಿಂಗ ಅದಿ ಅಂತ ಹೇಳಕ್ಕೆ ಬರುವುದಿಲ್ಲ. ಆದರೆ ಹೇಳಬೇಕಾದ್ರೆ ಏನು, ತಟಸ್ಥ ಲಕ್ಷಣ ಮೂಲಕವಾಗಿ ದೃಶ್ಯದ ಅಪೇಕ್ಷೆ ಮಾಡಿಕೊಂಡು ನೀ ಇದು ಅಲ್ಲಪ್ಪ, ನೀ ಇದು ಹಿಂಗದಿ ಅಂತ ಹೇಳಬೇಕಾಗ್ಯದ. ನೀ ಇದು ಅಲ್ಲ ಇದು ಅಂತ ಹಿಂಗೆ ಹೇಳ್ಬೇಕಾಗ್ಯದಲ್ಲ. ವಾಸ್ತವತ ಏನು ಮಾಡಿದ್ರ ಅಂತ ಕೇಳಿ ಹಿಂಗದ ಅಂತ ಹೇಳಕ ಬರುದಿಲ್ಲ. ಅಂದಮೇಲೆ ಯಾವ ಕಲಾ? ಯಾವುದು? ಗಟ್ಟಿಯಾಗಿ ಹೇಳ್ರಲ್ಲ, ಅಟ್ಟಾಕ ಅಂಜಿ ಮಾತಾಗ ನೋಡ್ತೀರಿ. ಅವಾಚ್ಯ ಸಿದ್ಧಾಂತ ವರ್ಣನ ಅಂತ ಹೇಳ್ಕೊಂಡು ಎಷ್ಟನೇ ಕಲ? 9ನೇ ಕಲ ಅದ. ಏನ್ರಿ ಅಲ್ಲಿ ಸದ್ರೂಪಕ್ಕೆ ವಾಚಾರ್ಥ ಲಕ್ಷಾರ್ಥ ಮಾಡಿ, ವಾಚಾರ್ಥವನ್ನು ನೇತಿಗಳದಾಗ ಲಕ್ಷಾರ್ಥ ರೂಪವಾದ ಸದ್ರೂಪ ಸ್ವತಃ ಸಿದ್ಧದೋ ಏನು ಐತೆ ಅಂತ ಹೇಳುದದು? ಸ್ವತಃ ಸಿದ್ಧದ. ಮತ್ತು ವಾಣಿಯಿಂದ ಹೇಳುವ ಅವಶ್ಯಕತೆ ಅದನು ಇಲ್ಲ. ಅದಕ್ಕೆ ಅವಾಚ್ಯ ಸಿದ್ಧಾಂತ ವರ್ಣನ ಅಂತಾರ. ಮುಂದೆ ಬರ್ತದೆ ಇದ್ರೊಳಗು ರೀ. ಅನಿರ್ವಚನೀಯ ಅತಿ ಹೇಳಬೇಕಾದ ಪ್ರಸಂಗದೊಳಗೆ 3 ಶಬ್ದ ಅದಾವು: ಅನಿರ್ವಚನೀಯ, ಅನಿರ್ವಾಚ್ಯ, ಅವಾಚ್ಯ ಅಂತೇಳೋದು. ಏನ್ರಿ? ಅನಿರ್ವಚನೀಯ, ಅನಿರ್ವಾಚ್ಯ, ಅವಾಚ್ಯ ಎರಡು ಪ್ರಪಂಚಕ್ಕೆ ಸಂಬಂಧಪಡ್ತಾವು, ಒಂದು ಬ್ರಹ್ಮಗೆ ಸಂಬಂಧಪಡ್ತಾ ಇದೆ. ಅನಿರ್ವಚನೀಯ ಉಳ್ಳದ್ದು ಯಾವುದು? ಪ್ರಪಂಚ. ಅನಿರ್ವಾಚ್ಯವು ಯಾವುದು? ಪ್ರಪಂಚ. ಅವಾಚ್ಯ ಯಾವುದು ಅಂದರೆ ಬ್ರಹ್ಮ. ಮುಂದೆ ಬಂದಾಗ ನೋಡೋಣ. ನಿನ್ನ ನಿಜವನ್ನು ಬೋಧ ಮಾಡುತ್ತವೆ. ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿನ್ನ ಸ್ವರೂಪದಪ್ಪ ಅಂತ ತಿಳ್ಕೊಂಡು ಒಂದು ಅಣುವಿನಿಂದ ಹೇಳ್ಕೊಡ್ತಾವ ಏನಿಲ್ಲೋ? ಒಂದು ಅಣುವಿನಿಂದ. ಈಗ ಇದಕ್ಕೆ ನೀ ಸದಯ ದೇಹಕ್ಕೆ ನಾನಂತಿಲ್ಲಪ್ಪ, ನಾನಂತಿಲ್ಲ ಅಂದ್ರೆ ನೀ ಏನು ತಿಳ್ಕೊಂಡಂಗಾಯ್ತು? ಅಸದ್ರೂಪವೇ ನಾನು, ಜಡ ರೂಪವೇ ನಾನು, ದುಃಖ ರೂಪವೇ ನಾನು, ಅನಿತ್ಯ ರೂಪವೇ ನಾನು, ಆಮೇಲೆ ಪರಿಚಿನ್ನ ರೂಪ ನಾನು ಅಂತ ನೀ ತಿಳಿದೆ ಅಲ್ಲ. ಇಲ್ಲ, ನಿನ್ನ ಸ್ವರೂಪ ಇದಕ್ಕಿಂತ ವಿಲಕ್ಷಣದ. ನಿನ್ನ ಸ್ವರೂಪ ಹೇಗದ? ಇದಕ್ಕಿಂತ ವಿಲಕ್ಷಣದ. ಹೆಂಗದ ಅಂತ ಕೇಳಿದ್ರೆ, ಇದನ್ನ ಅಪೇಕ್ಷೆ ಮಾಡಿಕೊಂಡು ನೀನು ಸದ್ರೂಪನಿದ್ದಿ, ನೀನು ಚಿದ್ರೂಪನಿದ್ದಿ, ಆನಂದ ರೂಪನಿದ್ದಿ, ನಿತ್ಯ ರೂಪನಿರುವಿ, ಪರಿಪೂರ್ಣ ರೂಪನಿರುವಿ ಅಂತ ಇದರ ಮೇಲಿಂದ ಒಂದು ಅಣುವಿನಿಂದ ತಿಳಿಸ್ಕೊಡ್ತಾರೋ ಏನು ನೇರವಾಗಿ ಹೇಳಾಕೊಂಟಾವ ಅಂತ ಕೇಳಿದ್ರೆ ಒಂದು ಅಣುವಿನಿಂದ ಹೇಳಿಕೊಡ್ತಾವ. ಹೇಗೆ ಅಂದರೆ ಅದೇ ಹಂಗ್ರಿ ಅಂತ ನೀ ಕೇಳಿದರೆ, ಅಸತ್, ಜಡ, ದುಃಖ, ಅನಿತ್ಯ, ಪರಿಚ್ಛಿನ್ನ ಲಕ್ಷಣಾತ್ಮಕ ದೃಶ್ಯವಾದ ಮಾಯೆಗೆ ದೃಗ್ರೂಪವಾಗಿಯೂ, ಇದು ದೃಶ್ಯದ. ಯಾವುದು? ಮಾಯ ತತ್ಕಾರ ಎಲ್ಲವೂ ಏನದ? ಇದು ದೃಗ್ರೂಪದ ಅಂದ್ರೆ ದೃಶ್ಯದ. ಏನ್ರಿ? ಯಾವುದು ಎದುರಿಟ್ಟು ಅರಿಸಿಕೊಳ್ಳುತ್ತದೆಯೋ ಅದಕ್ಕೇನಬೇಕು? ದೃಶ್ಯ ಅಂತ ಕರಿಬೇಕು. ಇಂಥ ದೃಶ್ಯವಾದಂಥದ್ದು ಹೇಗದಪ್ಪ ಅಂತ ಕೇಳಿದ್ರೆ, ಅಸದ್ರೂಪದ, ಜಡರೂಪದ, ಆಮೇಲೆ ದುಃಖ ರೂಪದ, ಅನಿತ್ಯ ರೂಪ, ಪರಿಚ್ಛಿನ್ನ ರೂಪವಾದಂಥದ್ದು. ಈ ಲಕ್ಷಣಗಳಿಂದ ಯುಕ್ತವಾದದ್ದು ಯಾವುದು? ಈ ದೃಶ್ಯವಾದಂಥ ಮಾಯೆ. ಈ ಮಾಯೆಗೆ ನೀ ಹೇಗದಪ್ಪ ಅಂದ್ರೆ ದೃಗ್ರೂಪನಾಗಿ, ದೃಶ್ಯ ಆಶ್ರಯ ದೃಷ್ಟ ಅಂತ ಕರಿತಾ ಇದ್ದಾರೆ. ಯಾವನು ದೃಶ್ಯ ಪದಾರ್ಥಗಳಿಗೆ ಆಶ್ರಯನಾಗಿರುವನೋ ಅಂದ್ರೆ ಎದುರಿಟ್ಟು ನೋಡ್ತಿರುವನೋ ಅವನಿಗೇನನ್ಬೇಕು? ದೃಷ್ಟ ಅಂತಾರ, ಅಥವಾ ದೃಕ್ ಅಂತ ಕರೀತಾರ. ದೃಗ್ ಅಂದ್ರು ಒಂದೇ, ದೃಕ್ ಅಂದ್ರು ಒಂದೇ. ದೃಗ್ರೂಪ ಅಂದ್ರೆ ದೃಕ್ ರೂಪ. ಕಕಾರಕ್ಕೆ ದಕಾರ ಆದೇಶವಾದಾಗ ದೃಗ್ ಅಂತ ಆಗ್ಯದ. ಆದರೆ ಅದಕ್ಕೆ ಇನ್ನೊಂದು ಅರ್ಥನು ದೃಕ್. ದೃಕ್ ಅಂದ್ರೆ ಎದುರಿಟ್ಟು ನೋಡುವವನು, ದೃಗ್ರೂಪವಾಗಿಯೂ. ಆಮೇಲೆ ದೃಶ್ಯಕ್ಕೆ ವಿಲಕ್ಷಣ ದೃಗ್ರೂಪ, ಅಸತ್ತಕ್ಕೆ ವಿಲಕ್ಷಣ ಸತ್, ಆಮೇಲೆ ಜಡಕ್ಕೆ ವಿಲಕ್ಷಣ, ದುಃಖಕ್ಕೆ ವಿಲಕ್ಷಣ ಆನಂದ, ಅನಿತ್ಯಕ್ಕೆ ವಿಲಕ್ಷಣ ನಿತ್ಯ,
ಪರಿಚ್ಛಿನ್ನ ಕುಲಕ್ಷಣ ಪರಿಪೂರ್ಣ. ಈ ಲಕ್ಷಣಗಳಿಂದ ಲಕ್ಷಿತವಾಗಿಯೂ ಇರುವುದೇ ನಿನ್ನ ನಿಜ. ಈ ಲಕ್ಷಣಗಳಿಂದ ತಿಳಿಸಿಕೊಳ್ಳುವುದು ಯಾವುದೋ ಅದಕ್ಕೆ ಲಕ್ಷಿತ ಅಂತಾರೆ. ಲಕ್ಷಣದಿಂದ ತಿಳಿಸುವ ವಸ್ತು ಏನಂತಾರ? ಲಕ್ಷಿತ ವಸ್ತು. ಅದಕ್ಕೆ ಲಕ್ಷ್ಯ ಅಂತೂ ಕೂಡ ಕರೀತಾರೆ. ಲಕ್ಷಿತ ಅಂದ್ರೇನು? ಲಕ್ಷ್ಯ ಸ್ವರೂಪ ಅಂದ್ರೇನು? ಲಕ್ಷಣಾವೃತ್ತಿಯಿಂದ ಯಾವುದೋ ತಿಳಿಯಲ್ಪಡುವುದೋ ಅದಕ್ಕೇನಬೇಕು? ಲಕ್ಷಾರ್ಥ ಅಂತಾರೆ. ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಡುವ ಅರ್ಥಕ್ಕೆ ಲಕ್ಷಾರ್ಥ ಅಂತೇವೆ. ಅದಕ್ಕೆ ಲಕ್ಷಿತ ವಸ್ತು ಅಂತಾರೆ. ಈ ಸದಾದಿಗಳಿಂದ ತಿಳಿಸಿಕೊಳ್ಳುವುದು ಆ ನಿನ್ನ ನಿಜವಾದ ಸ್ವರೂಪವು ಮತ್ಯಾವುದರು? ಈ ಅಸದಾದಿಗಳ ದೃಷ್ಟಿಯಿಂದ ನೀ ಹಿಂಗದಿ ಅಂತ ತಿಳಿಸಿಕೊಟ್ಟವು. ನಿಜವಾಗ್ಲೂ ನೀ ಹಿಂಗದಿ ಅಂತ ಹೇಳಕೊಂಡವು ಅಂದರೆ ಅಸದಾದಿಗಳ ದೃಷ್ಟಿಯನ್ನಿಟ್ಟುಕೊಂಡು ಅಪೇಕ್ಷೆಯನ್ನು ಮಾಡಿಕೊಂಡು ಸದಾದಿಗಳ ಸ್ವರೂಪ ನಿಂದು ಅಂತ ತಿಳ್ಕೊಂಡು ಲಕ್ಷಿತ ವಸ್ತುವಿನ ಬೋಧ ಮಾಡ್ತವೆ. ಅವು ಈ ಲಕ್ಷಣಗಳು. ಏನು? ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಟ್ಟಂಥ ವಸ್ತು ಲಕ್ಷಿತ ವಸ್ತು. ಅದು ಏನು? ಲಕ್ಷಣಗಳಿಂದ ಸದ್ರೂಪಾದಿ ಲಕ್ಷಣಗಳಿಂದ ಲಕ್ಷಿತವಾಗಿಯೂ ಇರುವುದೇ, ಇವುಗಳಿಂದ ತಿಳಿಸಿಕೊಳ್ಳುವಂಥದ್ದಾಗಿ ಇರುವುದೇ ನಿನ್ನ ನಿಜ ಸ್ವರೂಪವು. ಯಾವುದಪ್ಪ ಇದರಿಂದ ತಿಳಿಸ್ಕೊಳ್ಳೋದು? ನಿನ್ನ ನಿಜ ಸ್ವರೂಪವು ಮತ್ತೇನಾರು? ನಿನ್ನ ನಿಜ ಸ್ವರೂಪ ಎಂದು ಈ ಉಪಾಯದಿಂದ ನಿನ್ನ ನಿಜವನ್ನು ನಿನಗೇ ಗೊತ್ತು ಮಾಡಿಕೊಟ್ಟು. ಯಾರ್ದಾರ ಗೊತ್ತು ಪರಿಚಯ ಮಾಡಿಕೊಡ್ತಾರೆ? ನಂಬುದಂತ ಕೇಳಿದ್ರೆ ನಮ್ಮ ನಿಜವನ್ನೇ ನಮಗೆ ಏನು ಮಾಡ್ತಾರಂದ್ರೆ ತಿಳಿಸಿಕೊಟ್ಟು ಜ್ಞಾನಾಜ್ಞಾನ ಅವಸ್ಥೆಗಳಲ್ಲಿ ನೀನು ಒಂದೇ ಪ್ರಕಾರವಾಗಿರುತ್ತಿ. ನೀ ಏನದಿ ಅಂತ ಕೇಳಿದ್ರೆ ಮೊದಲ ಹಂಗಿದ್ನಿ ಹಿಂಗಾದ್ನೇನ್ರಿ ಅಂದಿ. ಈಗ ಹೆಂಗದಿ? ಮೊದಲು ಹಂಗ ಇದ್ದಿ. ಈಗ ಹೆಂಗದಿ? ಮೊದಲು ಹಂಗ ಇದ್ದಿ. ಈಗಂದ್ರೆ ಜ್ಞಾನ ಕಾಲದಲ್ಲಿ, ಮೊದಲು ಅಂದ್ರೆ ಅಜ್ಞಾನ ಕಾಲದಲ್ಲಿ. ಅದಕ್ಕೆ ಸ್ಪಷ್ಟ ಬರೀತಾರ, ಜ್ಞಾನ ಅಜ್ಞಾನ ಅವಸ್ಥೆಗಳಲ್ಲಿ. ಅವಸ್ಥೆ ಅಂದ್ರೆ ಕಾಲಗಳಲ್ಲಿ. ಅಜ್ಞಾನ ಕಾಲ, ಆಮೇಲೆ ಜ್ಞಾನ ಕಾಲ, ಅವಕ್ಕೆ ಅವಸ್ಥಾ ಅಂತಾರೆ. ಅವಸ್ಥಾ ಪದಕಾರ್ತೇನು ಅಂತ ಕೇಳಿದ್ರೆ ಕಾಲವಾಚಕಕ್ಕೂ ಅವಸ್ಥಾಕಹೇ ಅಂತ ಲಕ್ಷಣ ಮಾಡಿದ್ದಾರೆ. ಎದಕ್ಕೆ? ಕಾಲದ ಹೆಸರಿಗೆ, ಕಾಲದ ಹೆಸರಿಗೆ ಏನನ್ಬೇಕು? ಅವಸ್ಥಾ. ಅಜ್ಞಾನ ಕಾಲಕ್ಕೆ ಏನಂತಾರ? ಅಜ್ಞಾನಾವಸ್ಥಾ. ಜ್ಞಾನ ಕಾಲಕ್ಕೆ ಏನಂತಾರ? ಜ್ಞಾನಾವಸ್ಥಾ ಅಂತ ಕರೀತಾರೆ. ಅವಸ್ಥೆಗಳಲ್ಲಿ ನೀನು ಒಂದೇ ಪ್ರಕಾರವಾಗುತ್ತೆ ವಾಗಿರುತ್ತೆ. ಈಗ ಹೆಂಗೆ ಸತ್ತು ಚಿತ್ತು ಆನಂದ ಸ್ವರೂಪನಿದ್ದಿ, ಆಗ ಅಜ್ಞಾನ ದಶದಲ್ಲಿಯೂ ಕೂಡ ನೀ ಅಸಜ್ಜಡ ರೂಪನು ನೀ ಹೇಗದೆ ಹಾಗೂ ಸತ್ತು ಚಿತ್ತು ಆನಂದ ಸ್ವರೂಪನೇ ಇರುವಿ ಎಂದು ಹೇಳಿ ನಿನ್ನ ನಿಜವು ಬಹಿರ್ಮುಖಗಳಾದ ಮನೋವಾಕ್ಯಗಳಿಗೆ ಅವೇದ್ಯವಾದರು. ನಿನ್ನ ನಿಜ ಸ್ವರೂಪ ಹೇಗದ? ಮನೋವಾಣಿಗಳು ಇವು ಬಹಿರ್ಮುಖ ಉಳಿದು ಇವುಗಳಿಗೆ ವಿಷಯವಾಗದಿದ್ದರು. ಅವೇದ್ಯ ಪದಕಾರ್ತೇನು? ಗೋಚರವಾಗದಿದ್ದರು, ಅಪರೋಕ್ಷವಾಗದಿದ್ದರು ಅಂತರ್ಮುಖಗಳಾದ ತತ್ವಮಸಿ ಮೊದಲಾದ ವಾಕ್ಯಗಳಿಂದಲೂ. ಈ ಹೊರಗಿನ ಏನಪ್ಪ ಅಂದ್ರೆ ನೀ ಸದ್ರೂಪದೆ ಚಿದ್ರೂಪದೆ ಅಂತ ಹೇಳಕ್ ಹೋಗೋದ್ರಿಂದ ಗೋಚರ ಆಗದಿದ್ರು ಕೂಡ ಅಂತರ್ಮುಖವಾದ ಏನ್ರಿ ಅಂತರ್ಮುಖ ವಾಕ್ಯಗಳು ಯಾವಪ್ಪ ಅಂತ ಕೇಳಿದರೆ ತತ್ವಮಸಿ ಮೊದಲಾದ ವಾಕ್ಯಗಳಿಂದಲೂ. ಯಾವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳಿಗೆ ಶರಣಾಗತರಾದ ಮೇಲೆ ಯಥಾರ್ಥವಾದ ಉಪದೇಶವನ್ನು ಗುರು ಮಾಡಕತ್ತಿದಾಗ ಏನು ಹೇಳ್ತಾ ಇದ್ದಾನವ? ತತ್ ತ್ವಂ ಅಸಿ, ತ್ವಂ ತತ್ ಅಸಿ. ಓತೋಪ್ರೋತವಾಗಿ ತತ್ಪದದಲ್ಲಿ ಮತ್ತು ತ್ವಂಪದದಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿ. ಲಕ್ಷಣಗಳಲ್ಲಿ ಎಷ್ಟು ಅದಾವ್ರಿ? 3 ಪ್ರಕಾರ ಅದಾವ. ಜಹತ ಲಕ್ಷಣ, ಅಜಹತ ಲಕ್ಷಣ, ಮತ್ತೊಂದು ಭಾಗತ್ಯಾಗ ಲಕ್ಷಣ. ಈ 3 ಲಕ್ಷಣಗಳಲ್ಲಿ ಮಹಾವಾಕ್ಯದಲ್ಲಿ ಸಂಭವಿಸುವ ಲಕ್ಷಣ ಯಾವುದು ಅಂದ್ರೆ ಭಾಗತ್ಯಾಗ ಲಕ್ಷಣ. ಇನ್ನೊಂದು ಹೆಸರು ಅದಕ್ಕೆ ಜಹದ ಅಜಹದ ಲಕ್ಷಣ ಅಂತಾರೆ. ಜಹದ ಅಜಹದ ಲಕ್ಷಣ ಏನು? ಜಹತ ಲಕ್ಷಣನೂ ಅದರಾಗ, ಅಜಹತ ಲಕ್ಷಣನೂ ಅದ. ಜಹತ ಲಕ್ಷಣದ ಸ್ವರೂಪ ಏನ್ರಿ? ಪರ್ಯಾಯ ನಾಮ ಹೇಳಬೇಡ್ರಿ. ಬರೇ ವಾಚಾರ್ಥನೂ ಹಿಂಗಿಲ್ಲ. ಎದರ ವಾಚಾರ್ಥ? ವಾಚಾರ್ಥ ಒಂದು ಎದಕ್ಕರ ಅದನೋ ಏನು? ವಾಚಾರ್ಥ ಮೊದಲು ಸಿದ್ಧದು. ವಾಚಾರ್ಥ ಅಂದ್ರೆ ಎದಕ್ಕಂತಾರೆ? ವಾಚಾರ್ಥ ಅಂದ್ರೆ ಎದಕ್ಕಂತಾರೆ?
ವಾಚ್ಯಾರ್ಥವೆಂದರೇನು? ಶಕ್ತಿ ವೃತ್ತಿಯಿಂದ ತಿಳಿಯಲ್ಪಟ್ಟಂತ ಅರ್ಥಕ್ಕೆ ಏನಂತಾರ? ವಾಚ್ಯಾರ್ಥ. ಇನ್ನೊಂದು ಲಕ್ಷಾರ್ಥ ಬೇಕಾಗಿಲ್ಲ ಈಗ ನಮಗ. ಯಾವ ಪದದ ಶಕ್ತಿಯು ಯಾವ ಅರ್ಥದಲ್ಲಿರುವುದೋ ಆ ಪದಕ್ಕೆ ಆ ಅರ್ಥವೇ ವಾಚ್ಯಾರ್ಥ ಅಂತಾರ, ಶಕ್ಯಾರ್ಥ ಅಂತಾರ, ಮುಖ್ಯಾರ್ಥ ಅಂತಾರ, ಅಭಿಧೇಯ ಅರ್ಥ ಅಂತೂ ಕೂಡ ಕರೀತಾರೆ. ಪರ್ಯಾಯನಾಮಗಳು. ಯಾವ ಪದದ ಶಕ್ತಿಯು, ಈಗೊಂದು ಘಟ ಪದ ತಗೊಂಡು ಅಂತ ತಿಳ್ಕೊರಿ. ಘಟ ಪದದ ಶಕ್ತಿಯು ಯಾವ ಅರ್ಥದಲ್ಲಿರುವುದೋ, ಯಾವ ಅರ್ಥ ರೀ? ಘಟ ಅನ್ನೋದು ಪದ ಅದ, ಆ ಘಟಕ ಒಂದು ಕಲಶ ರೂಪ ಅರ್ಥ ಅಂದ್ರೆ ಕೊಡಾನ. ಘಟ ಅಂದ್ರೂ ಕೊಡಾನ, ಕಲಶ ಅಂದ್ರೂ ಕೊಡಾನ. ಆದ್ರೆ ಘಟ ಪದದ ಶಕ್ತಿಯು ಘಟದಲ್ಲಿ ಅಂದುಕೊಂಡೆ ದೌಡ ಅನುಭವ ಪೂರ್ವದ ಅಂತ ತಿಳಿದು ಘಟ ಪದದ ಶಕ್ತಿಯು ಕಲಶ ರೂಪ ಅರ್ಥದಲ್ಲಿರುವುದು. ಆ ಪದಕ್ಕೆ, ಆ ಪದ ಅಂದ್ರೆ ಯಾವ್ರಿ? ಘಟ ಪದಕ್ಕೆ ಆ ಅರ್ಥವೇ, ಕಲಶ ರೂಪ ಅರ್ಥವೇ ಏನಂತ ಕರೀತಾರೆ? ಅದಕ್ಕೆ ವಾಚ್ಯಾರ್ಥ ಅಂತ ಕರಿತಾ ಇದ್ದಾರೆ. ಹಾಗೆ ಇಲ್ಲಿ ಈ ವಾಕ್ಯಗಳಿಗೆ ವಿಷಯವಾಯ್ತಂದ್ರೆ ಅದು ವಾಚ್ಯಾರ್ಥ ಆಗ್ತಾ ಇದೆ. ಆದರೆ ಅವೇದ್ಯದನು ವೇದ್ಯದನು ಬ್ರಹ್ಮ ಅವೇದ್ಯದನ ಅಂದ್ರೆ ವಾಣಿಗೆ ವಿಷಯ ಅಲ್ಲ. ಪದದ ಶಕ್ತಿ ಆ ಬ್ರಹ್ಮನಲ್ಲಿ ವರ್ತಿಸುವುದಿಲ್ಲ. ಏನು ವರ್ತಿಸ್ತದ್ರಿ? ಇಲ್ಲ. ಹಾಗೆ ಇಲ್ಲಿ ಭಾಗತ್ತಾಗ ಲಕ್ಷಣ ಮಾಡಬೇಕಾದ ಸಂದರ್ಭದಲ್ಲಿ ಜಹತ ಲಕ್ಷಣ ಸಂಭವಿಸುವುದಿಲ್ಲ. ಪದದ ಸಂಪೂರ್ಣ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ತತ್ಸಂಬಂಧಿ ಅನ್ಯ ಅರ್ಥವನ್ನು ಗ್ರಹಣ ಮಾಡೋದಕ್ಕೆ ಏನನ್ನಬೇಕು? ಜಹತ ಲಕ್ಷಣ. ಪದದ ಸಂಪೂರ್ಣ ವಾಚ್ಯಾರ್ಥ ಯಾವ ಅರ್ಥನೇ? ಸಂಪೂರ್ಣ ವಾಚ್ಯಾರ್ಥ ತ್ಯಾಗ ಮಾಡೋದು. ಅಂದ್ರೆ ವಾಚ್ಯಾರ್ಥ ಸಂಪೂರ್ಣ ಅಂದ್ರೆ ಏನಾರ ಕೂಡ್ಕೊಂಡಿರ್ಬೇಕಲ್ಲ ಅಂದ್ರೆ ಅದಕ್ಕೆ ಜಹತ ಅಜತ ಲಕ್ಷಣ ಹೇಳೋದು ಮುಂದೆ. ಈಗ ಅದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾದ್ರೆ ಗಂಗಾಯಾಮ್ ಘೋಷಃ. ಇಲ್ಲಿ ಪದ ಯಾವುದು? ಮೊದಲ ಗಂಗಾ ಪದ. ಗಂಗಾ ಪದಕ್ಕೆ ಅರ್ಥ ಏನ್ರಿ? ನದಿ ಅಂದ್ರೆ ಹರಿಯುವ ಪ್ರವಾಹ. ಗಂಗಾ ತುಂಬಿ ಹೊಂಟತ್ರಿ ಅಂತೇವಲ್ಲ, ಹರಿಯುವ ಪ್ರವಾಹ. ಗಂಗಾ ಪದಕ್ಕೆ ವಾಚ್ಯಾರ್ಥ ಯಾವುದು? ಹರಿಯುವ ಪ್ರವಾಹ. ಒಂದು ವೇಳೆ ಗಂಗಾ ಪದಕ್ಕೆ ಅರ್ಥ ಹರಿಯುವ ಪ್ರವಾಹ, ಪುರುಷ ಏನು ಹೇಳ್ಯಾನ? ವಕ್ತಾ ಪುರುಷ ಗಂಗೆಯಲ್ಲಿ ಹಳ್ಳಿ ಇರುತ್ತದೆ, ಗೊಲ್ಲರ ಹಳ್ಳಿ ಇರುತ್ತದೆ ಅಂತ ಹೇಳಿದಾನ. ಗಂಗಾ ಪದಕ್ಕೆ ಅರ್ಥ ಏನು? ಪ್ರವಾಹ. ಪ್ರವಾಹದಲ್ಲಿ ಹಳ್ಳಿರು ಸಂಭವಿಸ್ತದನು. ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿ ಆಕತ್ತೋ ಅನುಪಪತ್ತಿ ಆಗೋದಿಲ್ಲೋ? ಲಕ್ಷಣ ಯಾವಾಗ ಮಾಡ್ಬೇಕಾಗತ್ತಾರೆ? ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿಯೇ ಬೀಜ. ಎದಕ್ಕೆ ಲಕ್ಷಣ ಮಾಡ್ಬೇಕಾದ್ರೆ ಇಲ್ಲಿ ವಕ್ತಾ ಪುರುಷನ ತಾತ್ಪರ್ಯ ನೀರಾಗೈತೆ ಅಂತ ಹೇಳೋದದನೋ ಏನು ದಡದಾಗೈತೆ ಅಂತ ಹೇಳೋದದನೋ? ದಡ ಅಂದ್ರೆ ದಂಡಿ. ಅವನ ಅಭಿಪ್ರಾಯ ಅಲ್ಲದ ಹೇಳ್ಯಾನೇನು? ನದಿ ಆಗೈತಿ ಅಂತ ಹೇಳಿದಾನ. ಹಂಗಾರೀಗ ತಿಳ್ಕೊಂಡು ಹೋಗ್ಬೇಕಾದ ಪುರುಷ ಪ್ರವಾಹ ರೂಪ ನದಿಯಲ್ಲಿ ಇಲ್ಲ, ಆ ಪ್ರವಾಹಕ್ಕೆ ಸಂಬಂಧಪಟ್ಟಂತ ದಡದಲ್ಲಿ ಇರುತ್ತದೆ ಅಂತ ಅರ್ಥ ಮಾಡಬೇಕು. ಹಂಗಾರೆ ಗಂಗಾ ಎಂಬ ಪದಕ್ಕೆ ಅರ್ಥ ಏನು? ಪ್ರವಾಹ. ಪ್ರವಾಹ ರೂಪ ಅರ್ಥವನ್ನು ಸಂಪೂರ್ಣ ತ್ಯಾಗ ಮಾಡಬೇಕು. ಏನಾದ್ರಾಗ ಹಿಡಿಬೇಕು? ಸಂಪೂರ್ಣ ತ್ಯಾಗ ಮಾಡಿ. ಅನ್ಯಾರ್ಥ ಯಾವುದು? ದಂಡಿ. ಇದನ್ನು ಗ್ರಹಣ ಮಾಡಬೇಕು. ಈ ಲಕ್ಷಣವನ್ನ ಈ ಮಹಾವಾಕ್ಯದಲ್ಲಿ ಗ್ರಹಿಸಿದರೆ ಸಂಭವಿಸುತ್ತದೋ ಸಂಭವಿಸುವುದಿಲ್ಲವೋ? ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ರಿ? ಇಲ್ಲಿ ವಾಚ್ಯಾರ್ಥ ಯಾವುದು? ಪದ ಯಾವುದು? ಈಗ ಮಹಾವಾಕ್ಯದಲ್ಲಿ ಪದ ಯಾವುದು? ವಾಚ್ಯಾರ್ಥ ಯಾವುದು? ತ್ವಂ ಪದ. ವಾಚ್ಯಾರ್ಥ ಯಾರು? ತತ್ಪದದ ವಾಚ್ಯಾರ್ಥ ಯಾರು? ಈಶ್ವರ. ತ್ವಂಪದ ವಾಚ್ಯಾರ್ಥ ಯಾರು? ಜೀವ. ಈ ತತ್ಪದದ ವಾಚ್ಯಾರ್ಥ ಈಶ್ವರನಲ್ಲಿ ಏನೇನದ ರೀ? ಮೂರು ಅದಾವ: ಆಭಾಸ, ಮಾಯಾ ಮತ್ತು ಬ್ರಹ್ಮ. ತ್ವಂಪದ ವಾಚ್ಯಾರ್ಥ ಯಾರು? ಜೀವ. ಆಭಾಸ, ಅಂತಃಕರಣ ಮತ್ತು ಕೂಟಸ್ಥ.
ಮೂರು ಕೂಡಿಕೊಂಡಾಗ ಜೀವ, ಮೂರು ಕೂಡಿಕೊಂಡಾಗ ಈಶ್ವರ ಅಂದಾರ. ತತ್ಪದದ ವಾಚಾರ್ಥವಾದ ಈಶ್ವರನಲ್ಲಿ ಮೂರೋದವಿಲ್ಲ ಅಂದ್ರೆ ಜಡಭಾಗನೂ ಅದ, ಚೇತನ ಭಾಗನೂ ಅದ. ಸಂಪೂರ್ಣ ವಾಚಾರ್ಥ ತ್ಯಾಗ ಮಾಡಿದ್ವಿ ಅಂದ್ರೆ ಜಡದ ಜೊತೆಗೆ ಚೇತನವೂ ತ್ಯಾಗ ಆಯ್ತೋ ಏನಿಲ್ಲವೋ? ಅದಕ್ಕೆ ಕರಮ್ ಲೇಡಿ ನ್ಯಾಯ ಅಂತ ಕರೀತಾರ. ಅದು ಹೆಂಗೆ ಆಕತ್ತಪ್ಪ ಅಂತಂದ್ರೆ ಅಂಗೈ ನೆಕ್ಕಿದಂತೆ ಅಂತ. ಕೈಯಂದು ಹೋಯ್ತು ಬಾಯಂದು ಹೋತು ಅಂತಿರಲ್ಲ ಹಂಗೆ. ಒಬ್ಬ ನಾಷ್ಟ ಮಾಡೋ ಸಮಯದೊಳಗೆ ಏನಾಯ್ತು, ಒಂದೊಂದು ಉಂಡೆ ಹೆಚ್ಚಿದ್ರು. ನಾಷ್ಟ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಸೂಸಲಾಗಲಿ ಏನೇ ಮಾಡಿರ್ತಾರಲ್ಲ, ಆ ನಾಷ್ಟ ನೀಡಿದ ಮೇಲೆ ಅದ್ರ ಜೊತೆಗೆ ಸ್ವೀಟ್ ಕೊಡ್ತಿರ್ತಾರೆ. ಉಂಡು ಮೈಸೂರು ಪಾಕು ನೆನಪಾಗ್ಯಾವ ಅನ್ಬೇಡ್ರಿ, ಉದಾಹರಣೆ ಹೇಳಕತ್ತಿದ್ದೇನೆ. ಉಂಡು ಮೈಸೂರು ಪಾಕು ಜಿಲೇಬಿ ಕೊಡ್ತಿರ್ತಾರೆ. ಆ ಉಂಡಿ ಮೈಸೂರು ಪಾಕು ಏನು ಬುಟ್ಟಗಟ್ಲೆ ಸುರುತ್ತಾರೋ ಒಂದೊಂದು ಕೊಡ್ತಾರೆ. ಒಂದೊಂದು ನೀಡಿದ್ರೆ ಅಂದ್ರೆ ಹೊಳ್ಳಿ ಕೇಳೋದಿಲ್ಲ ಅವನ್ನ. ಹೊಳ್ಳಿ ಉಪ್ಪಿಟ್ಟು ಕೇಳ್ಬೋದು, ಸೂಸಲಿದ್ರೆ ಸೂಸಲ ಕೇಳ್ಬೋದು, ಪೋಯ ಇದ್ರೆ ಪೋಯ ಕೇಳ್ಬೋದು. ಪೋಯ ಅಂದ್ರೆ ಅವಲಕ್ಕಿ ರೀ, ಏನು ಸೂಸಲ ಅಂದ್ರೆ ಚುರುಮುರಿದು ಏನು ಇವನು ಕೇಳ್ಬೋದು. ಆದ್ರೆ ಉಂಡಿ ಅದು ಹಾಳಿ ಕೇಳ್ತಾರನು, ಒಂದೊಂದು ಕೊಟ್ರೆ ಮುಗೀತು. ನನ್ನಂಥ ಅಶ್ಬುರ್ಕ ಉಂಡಿ ನೀಡಿ ಹೋದ ಕೂಡಲೇ ಇನ್ನೊಂದು ನೀಡಲಿ ನನಗಂತ ತಿಳ್ಕೊಂಡು ಆ ತಾಟ ನೀಡಿಲ್ಲ ಅನ್ನಿಸ್ಕೋಬೇಕಂತೇಳಿ ಒಂದು ತೆಗೆದು ತನ್ನ ಹಿಂದಿಟ್ಕೊಂಡ. ಅವ ನೀಡವ ನೋಡಿ ಪಾಪ ಇವ್ ನೀಡೇ ಇಲ್ಲಲ್ಲ ಅಂತ ನೀಡ್ಬೇಕಂದ. ನೀಡೋರು ಪಕ್ಕ ಇರ್ತಾರೆ. ಏನಿರ್ತಾರೆ ಒಂದು ಹಿಡಿದು ನಿಡ್ಕೊಂತ ಹೋಗ್ಯಾರ. ಮತ್ತು ನಡು ಹೆಂಗೆ ಬಿಟ್ಟು ಹೋಕ ನಾವು ಅವ ಹಳ್ಳಿ ಬರಲಿಲ್ಲ ಇವನ್ ತಾಟ ಇಲ್ಲದಿದ್ರು ಕೂಡ ಆಯ್ತು ಎಲ್ಲರೂ ತಿನ್ನಕ್ಕೆ ಶುರು ಮಾಡಿದ್ರು. ಇವ್ ನೀಡ್ತಾರೆ ದಾರಿ ನೋಡ್ಕೊಂತ ಹಂಗೆ ಅವ್ರ ತಾವು ನೀಡಿದ್ದು ತಿಂತಿದ್ದ. ಹಿಂದೆ ಇಟ್ಟಿದ್ನಲ್ಲ ಅಲ್ಲೇ ಹಿಂದೆ ಏನಿತ್ತು ಅಂದ್ರೆ ಎಮ್ಮೆ ಕರ ಕಟ್ಟಿದ್ರು. ಹಾಗೆ ಮೊದಲನೇ ಪದ್ಧತಿ ಹಾಕಿ ಅದಿದ್ದಲ್ಲ, ಎಮ್ಮೆ ಕರ ಕಟ್ಟಿದ್ರು. ಆ ಎಮ್ಮೆ ಕರ ಆ ಉಂಡಿ ತಿಂದ್ಬಿಟ್ಟಿತ್ತು ರೀ. ಏನ್ರಿ ಎಮ್ಮೆ ಕರ ಏನು ಮಾಡಿತ್ತು, ಉಂಡಿ ತಿಂದ್ಬಿಟ್ಟಿತ್ತು. ಅದು ನೀಡ್ಲಾರ್ದು ಆಗಲ್ಲ ಅಂತ ತೊಗೊಂಡು ತಿನ್ಬೇಕಂತ ಹೊಕ್ಕನ, ಇಲ್ಲವೇ ಇಲ್ಲ. ಏನಾಯ್ತು ರೀ ಅಂದ್ರೆ ಇವನ ಪಾಲಿಗೆ ಏನಪ್ಪ ಅಂದ್ರೆ ದುಃಖವೇ ಪ್ರಾಪ್ತಿ ಆಯಿತು, ಸುಖ ಆಯಿತು ದುಃಖವೇ. ಹಾಗೆ ಪುರುಷಾರ್ಥ ಹಾನಿ ಆಕತಿ. ಜಹತ ಲಕ್ಷಣ ಮಾಡಿದ್ರೆ ಏನಾಕತ್ರಿ, ಪುರುಷಾರ್ಥ ಹಾನಿ ಆಕತಿ. ಪುರುಷಾರ್ಥ ಹಾನಿ ಅಂದ್ರೇನು, ಯಥಾರ್ಥವಾದ ಸ್ವರೂಪ ಸುಖವನ್ನು ತಿಳ್ಕೊಳಕ್ ಹೋಗುದ್ರೊಳಗಾಗಿನೇ ಯಥಾರ್ಥ ಸ್ವರೂಪ ಸಹಿತ ಎಲ್ಲವೂ ನಿವೃತ್ತಿ ಆದಮೇಲೆ ಪುರುಷಾರ್ಥದ ಹಾನಿನೂ ಏನು ಲಾಭ ಬಿಡ್ರಿ. ಹಂಗಾರಂದ್ರೆ ಅಜಹತ ಲಕ್ಷಣ ಮಾಡ್ರಿ ಅಂತಂದ್ರೆ ಎಲ್ಲಿ ಪದದ ಸಂಪೂರ್ಣ ವಾಚಾರ್ಥವೂ ಗ್ರಹಣ, ತತ್ಸಂಬಂಧಿ ಅರ್ಥವೂ ಗ್ರಹಣ, ಅದಕ್ಕೇನಂತಾರ ಅಜಹತ, ಇದು ಅಜಹತ ಲಕ್ಷಣ ಅಂತಾನೆ. ಇದಕ್ಕೆ ನಮ್ಮ ಮಹಾರಾಜರು ಏನಂತಾರೆ, ಗಂಗಾಧರ ಪಡ ಹಗರ್ಯ ಲಕ್ಷಣ ಅಂತಿದ್ರು. ಇದಕ್ಕೆ ಹಗರ್ಯ ಅಂದ್ರೆ ಅಶ್ಬುರಕ. ಅಶ್ಬುರಕ ಅಂದ್ರೆ ತಾನಗ ನೀಡಿದ್ದು ತಾನ ಬಿಡಿದು, ಮಗಲ್ದಾಗ ನೀಡಿ ಹೋದವ್ರದ್ದು ಕಸ್ಕೊಂಡು ತಾನ ತಿನ್ನೋದು. ಹಂಗೆ ಪದದ ಸಂಪೂರ್ಣ ವಾಚಾರ್ಥವೂ ಗ್ರಹಣ, ಆಮೇಲೆ ಏನಪ್ಪ ಅಂದ್ರೆ ಅನ್ಯ ಅರ್ಥವೂ ಗ್ರಹಣ ಅಂದ್ರೆ ಎಲ್ಲಾನು ಬಳ್ಕೊಳ್ಳೋದಾಯ್ತಲ್ಲ. ಇದಕ್ಕೆ ಅಜಹತ ಲಕ್ಷಣ ಅಂತಾರ. ಇದು ಕೂಡ ಮಹಾವಾಕ್ಯದಲ್ಲಿ ಸಂಭವಿಸುವುದಿಲ್ಲ. ಈಗ ಅಭೇದ ಮಾಡ್ಬೇಕಾಗ್ಯದೋ ಏನು ಭೇದ ಮಾಡ್ಬೇಕಾಗ್ಯದ? ನಮಗೆ ಅಭೇದ ಮಾಡ್ಬೇಕಾಗ್ಯದ. ಮತ್ತು ಅಭೇದ ಮಾಡ್ಬೇಕಾದ್ರೆ ವಿರೋಧ ಪರಿಹಾರ ಇರಬೇಕು, ವಿರೋಧ ಇರಬೇಕು, ವಿರೋಧ ಪರಿಹಾರ ಆಗಬೇಕು. ಮತ್ತು ಸಂಪೂರ್ಣ ವಾಚಾರ್ಥ ಗ್ರಹಣ ಮಾಡಿದ ಮೇಲೆ ವಿರೋಧ ಪರಿಹಾರ ಆಕತ್ತೋ ಆಗೋದಿಲ್ಲೋ? ಆಗೋದಿಲ್ಲ. ಯಾಕೆ ಮಾಯನೂ ಅದ, ಆಭಾಸನೂ ಅದ, ಇಲ್ಲಿ ಅಂತಃಕರಣದ ಆಭಾಸನೂ ಅದನ, ಆ ಚೇತನ ಈ ಚೇತನ ಎಲ್ಲ ಕೂಡಿ ಏಕ ಮಾಡಕೋದ್ರೆ ಏಕಾಕತ್ತೇನು? ಏಕಾಗೋದಿಲ್ಲ. ಅಂದರೆ ವಿರೋಧದ ಪರಿಹಾರ ಆಗೋದಿಲ್ಲ. ಗುರುಗಳಿಗೆ ಶರಣಾಗತರಾಗಿ ನಾವು ತತ್ವಚಿಂತನೆ ಮಾಡೋದು ವಿರೋಧ ಕಳ್ಕೊಳಕೋ ವಿರೋಧ ಗ್ರಹಿಸಾಕೋ? ವಿರೋಧ ಕಳ್ಕೊಳಕ. ಮತ್ತು ವಿರೋಧ ಕಳ್ಕೊಳಕ್ಕೆ ಹೋಗಿ ಉಲ್ಟಾ ವಿರೋಧವೇ ಬಂತು ಅಂದ್ರೆ ಏನು ಅತ್ತೆ ಕಾಟಕ್ಕೆ ಬ್ಯಾರೆ ಆದ್ರೆ ಪಾಲಿಗೆ ಯಾರು ಬಂದಿದ್ರು? ಅತ್ತೆ ಬಂದಿದ್ಲು ಅಂತ ಹಂಗಾಗ್ತಾ ಇದೆ. ಅದಕ್ಕಾಗಿ ಇದು ಸಂಭವಿಸಲ್ಲ. ಹಂಗಾರೆ ಯಾವ ಲಕ್ಷಣ ಸಂಭವಿಸ್ತದೆ ಅಂತ ಕೇರೆ ಮಹಾವಾಕ್ಯದಲ್ಲಿ ಜಹದ ಅಜಹದ ಲಕ್ಷಣ ಅಂದರೆ ಪದದ ಯಾವ ಶಕ್ಯಾರ್ಥದಲ್ಲಿ ಬರುವ ಸ್ವಲ್ಪ ವಿರೋಧ ಭಾಗ, ಸ್ವಲ್ಪ ಅವಿರೋಧ ಭಾಗದ ಆ ವಿರೋಧ ಭಾಗವನ್ನು ತ್ಯಾಗ ಮಾಡಿ ಅವಿರೋಧ ಭಾಗ ಗ್ರಹಣ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರ? ಭಾಗ ತ್ಯಾಗ ಲಕ್ಷಣ. ಒಂದು ಭಾಗ ಮಾಡ್ಬೇಕಾದ್ರೆ ಎರಡರಲ್ಲಿ ಭಾಗ ಮಾಡೋದು, ಒಂದರಾಗ ಅಂತ ಕೇಳಿದ್ರೆ ಒಂದರಲ್ಲೇ ಭಾಗ ಮಾಡೋದು. ತತ್ಪದ ವಾಚಾರ್ಥ ಈಶ್ವರನಲ್ಲಿ 2 ಭಾಗ, ಜೀವನಲ್ಲಿ 2 ಭಾಗ. 2 ಭಾಗ ಯಾವುವು ಅಂದ್ರೆ ಮಾಯಾ ಆಭಾಸ 1 ಭಾಗ,
ಅಂತಃಕರಣ ಆಭಾಸ ಒಂದು ಭಾಗ, ಚೇತನ ಬ್ರಹ್ಮ ಚೇತನ ಕೂಟಸ್ಥ ಒಂದು ಭಾಗ. ಇದರಾಗ ತ್ಯಾಗ ಮತ್ತು ಗ್ರಹಣ. ಏನು ತ್ಯಾಗ ಮಾಡೋದು? ಮಾಯಾ ಮತ್ತು ಅಂತಃಕರಣ ಆಭಾಸ ತ್ಯಾಗ ಮಾಡೋದು. ಗ್ರಹಣ ಯಾವುದನ್ನು ಮಾಡೋದು ಅಂದ್ರೆ ಚೇತನ. ಏಸದು ರೀ? ಚೇತನ ಏಸದು? ಒಂದನೋ ಎರಡು ಅಂತ ಕೇಳಿದ್ರೆ ಒಂದೇ. ಕೂಟಸ್ಥ ಅಂದ್ರನೇ ಬ್ರಹ್ಮ, ಬ್ರಹ್ಮ ಅಂದ್ರನೇ ಕೂಟಸ್ಥ. ಇವರ ಮಧ್ಯದಲ್ಲಿ ಎಂಥ ಭೇದದ ಅಂತ ಕೇಳಿದ್ರೆ ನಾಮ ಮಾತ್ರ ಭೇದ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವೇದ್ಯವಾದರು, ಮನೋವಾಕ್ಯಗಳಿಗೆ ಬ್ರಹ್ಮಸ್ವರೂಪ ಅವೇದ್ಯವಾದರು, ಅಂತರ್ಮುಖಗಳಾದ ತತ್ವಮಸಿ ಮೊದಲಾದ ವಾಕ್ಯಗಳಿಂದಲೂ ಆ ವಾಕ್ಯಗಳು ಅಂತರ್ಮುಖ ತತ್ವಮಸಿ ವಾಕ್ಯ. ಇದು ಹೊರಮುಖದನು ಅಂತರ್ಮುಖ ಅಂತ ಕೇಳಿದ್ರೆ ಒಳಗ ಬ್ರಹ್ಮಾಕಾರ ವೃತ್ತಿ ಆಕೈತೆ, ಹೊರಗೆ ಆಕೈತೆ ಅಂದರೆ ಒಳಗ ಆಗ್ಬೇಕು. ಮತ್ತು ಇವು ಅಂತರ್ಮುಖ ವಾಕ್ಯಗಳು ಅಂತಾರೆ ಇವಕ್ಕೆ. ಏನು ಈ ವಾಕ್ಯಗಳದು ಏನು ಮಾಡೋದಪ್ಪ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಉತ್ಪನ್ನವಾದ ಅಖಂಡ ಬ್ರಹ್ಮಾಕಾರ ಅಂತಃಕರಣ ವೃತ್ತಿ ವ್ಯಾಪ್ತಿಯಿಂದಲೂ, ಬರೇ ಅಖಂಡ ಬ್ರಹ್ಮಾಕಾರ ವೃತ್ತಿ ಇರಲಿಲ್ಲ, ವೃತ್ತಿ ವ್ಯಾಪ್ತಿಯಿಂದ ಅಪರೋಕ್ಷವಾಗುತ್ತದೆಂದು. ಏನಕ್ಕನ ಪರಮಾತ್ಮ ಸ್ವರೂಪ ಅಥವಾ ಆತ್ಮಸ್ವರೂಪ ಅಪರೋಕ್ಷ ಆಗ್ತದೆ. ಮನಸೈ ವೇದ ಮಾಪ್ತವ್ಯಂ ಅಂದರೆ ಮೊದಲಾದ ಶ್ರುತಿ ರಾಶಿಯು ಬ್ರಹ್ಮವೇತ್ತರ ಮುಖದಿಂದ ಶಿಷ್ಯರಿಗೆ ಬೋಧ ಮಾಡಿಸುತ್ತದೆ. ಶಿಷ್ಯರಿಗೆ ಯಾರಿಂದ ಬೋಧ ಮಾಡಿಸ್ತಾ ಇದೆ? ವೇದ ಗುರುಗಳಿಂದ ಬೋಧ ಮಾಡುತ್ತದೆ ಅಂತ ಸೂಚಿಸಿ ಇನ್ನೇನು ಮಾಡ್ತಾರಪ್ಪ ಅಂತಕ್ಕೆ ಮೂರನೇ ನುಡಿಯಲ್ಲಿ ಏನದ ಅನ್ನುವಂಥ ವಿಷಯವನ್ನು, ಮಾಯಾ ಅಂದ್ರೆ ಹೇಗದ, ಮಾಯ ವಿರಹಿತವಾದಂಥ ನೀ ಹೇಗದೆ ಅನ್ನುವಂಥ ವಿಷಯವನ್ನು ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಆ ಮಾಯಾ ಎದೆದಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ವಿಷಯ